ಭಾರತ ರತ್ನ ಶ್ರದ್ಧೆಯ ಅಟಲ್ಜಿಯವರ 101ನೇ ಜನ್ಮದಿನದ ಮತ್ತು ಶತಾಬ್ದಿ ಸ್ಮೃತಿ ವರ್ಷದ ಪ್ರಯುಕ್ತ ಕಾರ್ಕಳ ಮಂಡಲದ ಆಶ್ರಯದಲ್ಲಿ ನಡೀತಾ ಇರುವಂತಹ ಇವತ್ತಿನ ಅಟಲ್ ಸ್ಮರಣೆ ಕಾರ್ಯಕ್ರಮದ ವೇದಿಕೆಯಲ್ಲಿರುವಂಥ ಜಿಲ್ಲಾಧ್ಯಕ್ಷರಾಗಿರುವಂಥ ನವೀನ್ ಶೆಟ್ರೆ, ಹಿರಿಯರಾಗಿರ್ತಕ್ಕಂಥ ಬೋಳ ಪ್ರಭಾಕರ್ ಕಾಮತ್ರೆ, ಸಂಸದರಾಗಿರುವಂಥ ಕೋಟಾ ಶ್ರೀನಿವಾಸ್ ಪೂಜಾರಿಯವರೇ, ಈ ಕಾರ್ಕಳದ ಮಂಡಲದ ಅಧ್ಯಕ್ಷರಾಗಿರುವಂಥ ನವೀನ್ ನಾಯಕರೇ, ಕಾರ್ಕಳ ಕ್ಷೇತ್ರದ ಜನಪ್ರಿಯ ಶಾಸಕರಾಗಿರುವಂಥ ಸನ್ಮಾನ್ಯ ಸುನೀಲ್ ಕುಮಾರ್ ಅವರೇ, ನಮ್ಮ ಹಿರಿಯ ಕಾರ್ಯಕರ್ತರು, ಹಿಂದಿನ ಕಾಲಗಳಲ್ಲಿ ಅಧ್ಯಕ್ಷರು ಆಗಿರುವಂಥ ಶ್ರೀಯುತ ಮಣಿರಾಜ್ ಶೆಟ್ರೆ, ಇವತ್ತಿನ ಕಾರ್ಯಕ್ರಮದಲ್ಲಿ ಮುಸ್ಸಂಜೆಯಲ್ಲಿ ಆಹ್ಲಾದಕರ ವಾತಾವರಣದಲ್ಲಿ ಅಟಲ್ಜಿಯವರ ವ್ಯಕ್ತಿತ್ವಕ್ಕೆ ಅನುಗುಣವಾಗಿ ನಡೀತಾ ಇರತಕ್ಕಂಥ ಇವತ್ತಿನ ಕಾರ್ಯಕ್ರಮದಲ್ಲಿ ಕಾರ್ಕಳ ಮಂಡಲದ ಕಾರ್ಕಳ ವಿಧಾನಸಭಾ ಕ್ಷೇತ್ರದ ನೂರಾರು ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರ ಕುಟುಂಬಗಳ ಎಲ್ಲ ಸದಸ್ಯರು ಕೂಡ ಬಂದಿದ್ದೀರಿ. ಆ ಥರ ಎಲ್ಲ ಕುಟುಂಬಗಳಿಗೆ ಸೇರಿರುವಂಥ ಆದರಣೀಯ ಹಿರಿಯರೇ, ಶ್ರದ್ಧೆಯ ಮಾತಾ ಭಗಿನಿಯರೇ, ಆತ್ಮೀಯ ಕಾರ್ಯಕರ್ತ ಸಹೋದರ ಸಹೋದರಿಯರೇ, ಭಾರತೀಯ ಜನತಾ ಪಕ್ಷ ಒಂದು ಚುನಾವಣೆಯ ಮಿಷನ್ ಅಲ್ಲ, ಒಂದು ಆತ್ಮೀಯವಾಗಿರ್ತಕ್ಕಂಥ ಸಂಬಂಧವನ್ನು ಹೊಂದಿರತಕ್ಕಂಥ ಒಂದು ಕುಟುಂಬದ ರೀತಿಯಲ್ಲಿ ಕೆಲಸ ಮಾಡ್ತಕ್ಕಂಥ ಒಂದು ರಾಜಕೀಯ ಪಕ್ಷ ಅನ್ನೋದನ್ನು ಇವತ್ತಿನ ಕಾರ್ಯಕ್ರಮ ಹೆಜ್ಜೆ ಹೆಜ್ಜೆಗೂ ಕ್ಷಣ ಕ್ಷಣಕ್ಕೂ ನಿಮಿಷಕ್ಕೂ ತೋರಿಸ್ಕೊಡ್ತಾ ಇದೆ. ಕಾರ್ಯಕರ್ತರು, 2 ಶಕ್ತಿ ಕೇಂದ್ರದ ಮಹಿಳಾ ಕಾರ್ಯಕರ್ತರು ಹಾಡನ್ನು ಕಲಿತು ಬಾಯ್ಪಾಠ ಮಾಡಿ ಇವತ್ತು ನಮ್ಮ ಎದುರಿಗೆ ಹಾಡಿದ್ದಾರೆ. ನನ್ನ ಅಂದಾಜಿನ ಪ್ರಕಾರ ಇನ್ನೂ 4 ಶಕ್ತಿ ಕೇಂದ್ರದ ತಾಯಂದರು, ಮಹಿಳಾ ಕಾರ್ಯಕರ್ತರು ಮತ್ತು ಈ ಕಾರ್ಯಕ್ರಮದ ಅಂತ್ಯಭಾಗದಲ್ಲಿ ಅವರು ನಮ್ಗೆ ಹಾಡನ್ನು ಹಾಡುವರಿದ್ದಾರೆ. ಜನಗಣಮನ ಹೇಳೋದೇ ಭಾಳ ಕಷ್ಟ. ಇವತ್ತು ವಂದೇ ಮಾತರಂ ಭಾಳ ದೂರದ ಮಾತು. ವಂದೇ ಮಾತರಂ ನಿಂತ್ಕೋಬೇಕು ಅಂದರೆ ಸ್ವಲ್ಪ ಸಂಕೋಚ ಪಡುವಂಥ ಸಭಿಕರು ಕೆಲವರು ಇರುವಂಥ ದಿನಗಳಲ್ಲಿ ಅವೆರಡನ್ನೂ ದಾಟಿ, ಅವೆರಡರ ಜೊತೆಗೆ ಅವೆರಡನ್ನೂ ದಾಟಿ ಇನ್ನೂ ಉಳಿದಿರ್ತಕ್ಕಂಥ ದೇಶಭಕ್ತಿಯ ಗೀತೆಗಳನ್ನ ಕಲಿತು ಒಂದ್ಸಲಿ. ರಾಜಕೀಯ ಪಕ್ಷ ಅಂದರೆ ಏನು ಅನ್ನೋದು ಇವತ್ತೆಲ್ರಿಗೂ ಗೊತ್ತಿದೆ, ಅದರ ಪ್ರತಿಮೆ ಅನ್ನು. ಅದರ ಮಧ್ಯದಲ್ಲಿ ಆ ರೀತಿ ಹಾಡನ್ನು ಕಲಿತು, ದೇಶಭಕ್ತಿಯ ಗೀತೆಯನ್ನು ಕಲಿತು, ಬರೀ ಕಲಿತು ಅಂತ ಹೇಳಿದ್ರೆ ಅನೇಕ ಶಾಲೆಗಳಲ್ಲಿ ಅನೇಕ ಈ ಥರದ ವೃಂದಗಾನದಲ್ಲಿ ಸಾಮೂಹಿಕ ಗೀತೆಯಲ್ಲಿ ಲೀಡ್ ಗಾಯಕಿ ಅಥವಾ ಲೀಡ್ ಗಾಯಕ ಯಾರಿರ್ತಾರೆ ಅವರು ಪೂರ್ತಿ ಹಾಡು ಹೇಳ್ತಿರ್ತಾರೆ, ಉಳಿದವರೆಲ್ಲರೂ ಕೂಡ ಲಿಪ್ಸ್ ಮಾಡ್ತಾ ಇರ್ತಾರೆ. ಇವತ್ತು ಲಿಪ್ ಸಿಂಕ್ ಭಾರಿ ಟೆಕ್ನಾಲಜಿ ಬಂದಿದೆ. ಅಕಸ್ಮಾತ್ ಆ ಲಿಪ್ ಸಿಂಕ್ ಟೆಕ್ನಾಲಜಿನ ಮಾಡಿದ್ರೆ ಅದರಲ್ಲಿ ಯಾರೂ ಹಾಡೇ ಹೇಳ್ತಾ ಇರೋದಿಲ್ಲ ಅನ್ನೋ. ಆದರೆ ಇವತ್ತಿನ ಕಾರ್ಯಕ್ರಮದಲ್ಲಿ ಅರ್ಧಕ್ಕಿಂತ ಜಾಸ್ತಿ ಜನ ಬಾಯ್ಪಾಠ ಕಲಿತ ಹಾಡು ಹೇಳ್ತಿದ್ರು. ನನ್ನ ಅಂದಾಜಿನ ಪ್ರಕಾರ ಅಪವಾದಕ್ಕೆ ಯಾರನ್ನಾದರೂ ಬಿಟ್ಟರೆ, ನಾನು ಎಷ್ಟು ಗಮನಿಸಿದ್ನೋ ಅದರಲ್ಲಿ ಅಪವಾದಕ್ಕೆ ಯಾರಾದರೂ ಒಬ್ರಿಬ್ಬರನ್ನು ಬಿಟ್ಟರೆ ಉಳಿದವರೆಲ್ಲರೂ ಕೂಡ ಬಾಯಿ ಬಿಟ್ಟು ಶಬ್ದಗಳನ್ನು ಉಪಯೋಗಿಸ್ತಾ ಹಾಡನ್ನು ಹೇಳ್ತಾ ಇದ್ರು ಒಂದ್ಸಲಿ. ನಾನೆಲ್ಲ ಮಹಿಳಾ ಕಾರ್ಯಕರ್ತರಿಗೆ ಅವರ ಶ್ರದ್ಧೆಗೆ ನಾನು ಅಭಿನಂದನೆಗಳನ್ನ ಸಲ್ಲಿಸ್ತೀನಿ, ನಾನು ಗೌರವವನ್ನು ಸಲ್ಲಿಸ್ತೀನಿ. ಅಷ್ಟೇನಾ ಅಂತ ನೋಡೋ ಅಷ್ಟೊತ್ತಿಗೆ ಸ್ಥಾನೀಯ ಕಾರ್ಯಕರ್ತರೇ ಗ್ರಾಫಿಕ್ ಎಡಿಟ್ನ ಮುಖಾಂತರ ಸಂಪೂರ್ಣ ಅಟಲ್ಜಿಯವರ ಜೀವನ ಮತ್ತು ಅವರ ವ್ಯಕ್ತಿತ್ವದ ಬಗ್ಗೆ ಅರಿವು ಮೂಡಿಸುವಂಥ ಒಂದು ಸುಂದರವಾಗಿರ್ತಕ್ಕಂಥ ವಿಡಿಯೋ ಪ್ರದರ್ಶನ ಕೂಡ ನಮ್ಮ ಮುಂದೆ ನಡೀತು. ಆ ಹಾಡು, ಅಟಲ್ಜಿಯವ್ರ ಬಗೆಗಿನ ಹಾಡು ಮತ್ತು ವಿಡಿಯೋ ನೋಡಿದ ನಂತರ ಈಗ ನನ್ನ ಕೆಲಸ ಸ್ವಲ್ಪ ಜಾಸ್ತಿ ಆಗಿದೆ. ಯಾಕಂದರೆ ಅದನ್ನು ಬಿಟ್ಟು ಬೇರೆ ಏನಾದರೂ ಮಾತಾಡಬೇಕು, ಇಲ್ದಿದ್ರೆ ಇವನು ವಿಡಿಯೋ ನೋಡಿ ಮಾತಾಡ್ದ ಅಂತ ನೀವು ಹೇಳ್ತೀರಿ ಒಂದ್ಸಲಿ. ಅದನ್ನು ಬಿಟ್ಟು ಮಾತಾಡಬೇಕು ಅನ್ನುವಷ್ಟು ಸಮಗ್ರವಾಗಿರ್ತಕ್ಕಂಥ ವಿಡಿಯೋವನ್ನು ಕೂಡ ನಮ್ಮ ಕಾರ್ಯಕರ್ತರು ಸಂಪಾದಿಸಿದ್ದಾರೆ. 3ನೇದಾಗಿ ಮಹಿಳಾ ಕಾರ್ಯಕರ್ತರು ಅವರೇ ರಚನೆ ಮಾಡಿ ಅದಕ್ಕೆ ರಾಗ ಹಾಕಿ ಅವರೇ ಹಾಡಿದ್ರು ಒಂದ್ಸಲಿ. ಸಾಹಿತ್ಯ ಭಾಷಣ ಅಂತ ಕೇಳಿದ್ರೆ ಯಾರ್ದೋ ಕೇಳಿ ಇವತ್ತು ಪ್ಲೇಗರಿಸಮ್ ಅನ್ನುವಂಥ ಒಂದು ಶಬ್ದನೂ ಇದೆ ಒಂದ್ಸಲಿ. ಎಲ್ಲೋ ಕಟ್ ಆ್ಯಂಡ್ ಪೇಸ್ಟ್ ಮಾಡುವಂಥ ದಿನದಲ್ಲಿ ಅಟಲ್ಜಿಯವ್ರ ಬಗ್ಗೆ ಇರುವ ಶ್ರದ್ಧೆಯ ಕಾರಣಕ್ಕೆ, ಪಕ್ಷದ ಬಗ್ಗೆ ಇರತಕ್ಕಂಥ ಗೌರವದ ಕಾರಣಕ್ಕೆ ಒಂದ್ಸಲಿ ಮನಸ್ಸನ್ನು, ಸಮಯವನ್ನು, ಕರ್ತೃತ್ವವನ್ನು, ಅವರ ಕೃತಿತ್ವವನ್ನು ಕೊಟ್ಟು ಅಟಲ್ಜಿಯವ್ರ ಬಗ್ಗೆ ಹಾಡನ್ನು ಬರೆದು ಆ ಹಾಡಿಗೆ ರಾಗನೂ ಹಾಕಿ ಒಂದ್ಸಲಿ ಇವತ್ತು ಮಹಿಳಾ ಕಾರ್ಯಕರ್ತರು ನಮ್ಮ ಎದುರಿಗೆ ಹೇಳಿದರು ಒಂದ್ಸಲಿ. ಇದು ಪಕ್ಷದ ಬಗೆಗಿನ ಭಾಗಿದಾರಿಯನ್ನು, ಇನ್ವಾಲ್ವ್ಮೆಂಟನ್ನು, ಪಕ್ಷದ ಜೊತೆಗಿನ ಸಹಭಾಗಿತ್ವವನ್ನು ಇದು ತೋರಿಸುತ್ತೆ ಒಂದ್ಸಲಿ. ಒಂದಷ್ಟು ಮನೆಗಳಿಗೆ ಹೋಗಿ ಎಲೆಕ್ಷನ್ಗೋಸ್ಕರ ಪ್ಯಾಂಪ್ಲೆಟ್ ಹಂಚಿ, ಪಕ್ಷದ ವ್ಯವಸ್ಥೆಯಲ್ಲೋ ನಾಯಕರ ವ್ಯವಸ್ಥೆಯಲ್ಲೋ ಅಕಸ್ಮಾತ್ ಅದಕ್ಕೇನಾದರೂ ರಿಟರ್ನ್ಸ್ ಅವತ್ತೇ ಸಿಗೋದಿದ್ರೆ, ಅದಕ್ಕೇನಾದರೂ ಇದ್ದರೆ ಅಷ್ಟನ್ನು ಸಂಪಾದನೆ ಮಾಡ್ಕೊಂಡು ಹೋಗಿ ಅನ್ನುವಂಥ ದಿನಗಳ ರಾಜಕೀಯದ ವ್ಯವಸ್ಥೆಯಲ್ಲಿ ಇವತ್ತು ಕುಲಗೆಟ್ಟೋಗಿದೆ ರಾಜಕೀಯದ ವ್ಯವಸ್ಥೆ. ನಾನೊಬ್ಬ ರಾಜಕೀಯ ಪಕ್ಷದ ಕಾರ್ಯಕರ್ತನಾಗಿ ನಾನು ಅದನ್ನು ಹೇಳ್ತೀನಿ ಒಂದ್ಸಲಿ, ಯಾವುದೇ ಸಂಕೋಚ ಇಲ್ಲದೆ ಹೇಳ್ತೀನಿ. ಅದರ ಮಧ್ಯದಲ್ಲಿ ತೊಡಗಬೇಕು ಅದರ ಚಟುವಟಿಕೆಗಳಲ್ಲಿ. ಆ ತೊಡಗೋದು ಮಾತ್ರ ಅಲ್ಲ, ಯೋಚನೆ ಮಾಡಬೇಕು.
ಯೋಚನೆ ಮಾಡೋದು ಮಾತ್ರ ಅಲ್ಲ, ಮನಸ್ಸನ್ನು ಕೂಡ ಹಾಕಬೇಕು. ಬರೀ ಮನಸ್ಸು ಮಾತ್ರ ಹಾಕಿದ್ರೆ ಸಾಲೋದಿಲ್ಲ, ಸಮಯ ಕೂಡ ಕೊಡಬೇಕು. ಬರೀ ಸಮಯ ಕೊಟ್ಟರೆ ಕಾಲೋದಿಲ್ಲ, ಅದಕ್ಕೊಂದು ಸ್ವಲ್ಪ ಗುಣಮಟ್ಟ ಕ್ವಾಲಿಟಿ ತುಂಬಿಸ್ಬೇಕು. ಬರೀ ಗುಣಮಟ್ಟ ತುಂಬಿಸಿದ್ರೆ ಸಾಲೋದಿಲ್ಲ, ಅದ್ರ ಜೊತೆಗೆ ಒಂದು ಸ್ವಲ್ಪ ಭಾವನೆಗಳನ್ನ ಕೂಡ ಎವಾಲ್ವ್ ಮಾಡಬೇಕು, ಭಾವನೆಗಳನ್ನ ಕೂಡ ಅರಳಿಸ್ಬೇಕು. ಅದರ ಮುಖಾಂತರ ರಾಷ್ಟ್ರ ನಿರ್ಮಾಣ ಮಾಡಬೇಕು ಅಂತ ನಮ್ಮ ಹಿರಿಯರು ಏನು ಹೇಳ್ಕೊಟ್ಟಿದ್ದಾರೋ ಅದಕ್ಕೆ ಅನುಗುಣವಾಗಿ ಇವತ್ತಿನ ಕಾರ್ಯಕ್ರಮ ಅತ್ಯಂತ ಸೂಕ್ತವಾಗಿರ್ತಕ್ಕಂಥ ರೀತಿಯಲ್ಲಿ ಅಟಲ್ಜಿಯವರ ವ್ಯಕ್ತಿತ್ವಕ್ಕೆ ಅನುಗುಣವಾಗಿ ಇವತ್ತು ಆಯೋಜನೆ ಆಗ್ತಾ ಇದೆ. ನಾನು ವಿಶೇಷವಾಗಿ ನವೀನ್ ನಾಯಕರಿಗೂ ಮಂಡಲದ ಅಧ್ಯಕ್ಷರಿಗೂ ಹಾಗೆ ಬೆನ್ನ ಹಿಂದೆ ನಿಂತು ಪ್ರತಿಯೊಂದನ್ನು ಕೂಡ ನಿರ್ದೇಶಿಸ್ತಾ ಇರತಕ್ಕಂಥ ಸುನಿಲ್ ಕುಮಾರ್ ಅವ್ರಿಗೂ, ಅವರಿಬ್ಬರಿಗೂ ನಾನು ಹೃದಯಪೂರ್ವಕವಾಗಿ ಅಭಿನಂದನೆಗಳನ್ನ ನಾನು ಸಲ್ಲಿಸಲಿಕ್ಕೆ ಅಂತ ಬಯಸ್ತೇನೆ. ನಾಗಲೇ ಹೇಳಿದೆ, ಮುಸ್ಸಂಜೆಯಲ್ಲಿ ಆ ಕಡೆ ಮಧ್ಯಾಹ್ನದ ಬಿಸಿಲು ಕೂಡ ಇಲ್ಲ, ರಾತ್ರಿ ಬೇಸಿಗೆಯ ಬಿಸಿಲು ಇಲ್ಲ, ರಾತ್ರಿ ಚಳಿಗಾಲದ ಚಳಿನೂ ಇಲ್ಲ. ಹಿತಕರವಾಗಿ ಯಾವುದೇ ಫ್ಯಾನಿನ ಅವಶ್ಯಕತೆ ಇಲ್ಲದೆ, ಯಾರೂ ಗಾಳಿ ಹಾಕ್ಕೊಳ್ಳದೆ ಅಂತಲೇ ಅಥವಾ ಮಧ್ಯದಲ್ಲಿ ಎದ್ದು ಓಡಾಡದೆ ಇದು ಕೂತ್ಕೊಂಡಿದ್ದೀರಿ ಅಂತಲೇ. ವಾತಾವರಣ ಎಷ್ಟು ಆಹ್ಲಾದಕರವಾಗಿದೆಯೋ, ನಾವು ಯಾರ ಬಗ್ಗೆ ಒಂದು ಸ್ವಲ್ಪ ಹೊತ್ತು ಸಂಸ್ಮರಣೆ ಮಾಡಲಿಕ್ಕೆ ಅಂತ ಬಂದಿದ್ದೀವೋ ಆ ವ್ಯಕ್ತಿಯ ವ್ಯಕ್ತಿತ್ವ ಕೂಡ ಅದೇ ಥರ. ಅದು ಹೇಗಿದೆ ಅಂತ ಕೇಳಿದ್ರೆ ಅದಕ್ಕೆ ಪ್ರಯೋಗ ಮಾಡಬೇಕಾಗಿರ್ತಕ್ಕಂಥ ಒಂದೇ ಒಂದು ಶಬ್ದ ನನ್ನ ಹತ್ರ ಇರ್ತಕ್ಕಂಥದ್ದು ಒಂದು ಆಹ್ಲಾದಕರವಾಗಿರ್ತಕ್ಕಂಥ ಪ್ಲೀಸಿಂಗ್ ಪರ್ಸನಾಲಿಟಿ, ಒಂದು ಆಹ್ಲಾದಕರವಾಗಿರ್ತಕ್ಕಂಥ ವ್ಯಕ್ತಿತ್ವ. ಅಟಲ್ಜಿ ಒಂದು ಬಿರುಗಾಳಿನ ಅಂತ ಕೇಳಿದ್ರೆ ಅಟಲ್ಜಿ ಒಂದು ಬಿರುಗಾಳಿ ಅಲ್ಲ. ಅಟಲ್ಜಿ ಏನೂ ಇಲ್ಲ, ಒಂದು ನಿರ್ವಾತನ ವ್ಯಾಕ್ಯೂಮ ಅಂತ ಕೇಳಿದ್ರೆ ಅವ್ರ ಹತ್ರ ಹೋದರೆ ಏನೂ ಇಲ್ಲಪ್ಪ ಅಂತಲ್ಲಿ ಮಂತ್ರಾಕ್ಷತೆ ಇದ್ದರೆ ಆಶೀರ್ವಾದ ಸಿಗುತ್ತೆ ಅಷ್ಟೇನಾ ಅಂತ ಕೇಳಿದ್ರೆ ಅಟಲ್ಜಿ ಆ ಥರದ ನಿರ್ವಾತ ಕೂಡ ಅಲ್ಲ. ಅಟಲ್ಜಿ ಒಂದು ವ್ಯಾಕ್ಯೂಮು ಅಲ್ಲ, ಅಟಲ್ಜಿ ಒಂದು ಟಾರ್ಮ್ ಕೂಡ ಅಲ್ಲ, ಒಂದು ಸೈಕ್ಲೋನ್ ಕೂಡ ಅಲ್ಲ, ಅಟಲ್ಜಿ ಒಂದು ನಿರ್ವಾತ ಕೂಡ ಅಲ್ಲ, ಒಂದು ವ್ಯಾಕ್ಯೂಮ್ ಕೂಡ ಅಲ್ಲ. ಅಟಲ್ಜಿ ಸಂಜೆ ಹೊತ್ತಿನಲ್ಲಿ ಬೆಳಗಿನ ಹೊತ್ತಿನಲ್ಲಿ ನಿಧಾನಕ್ಕೆ ಒಂದು ತಂಗಾಳಿ ಏನು ಸುಳಿಯುತ್ತೆ ಒಂದ್ಸಲಿ, ಆ ತಂಗಾಳಿಯ ಸಂದರ್ಭದಲ್ಲಿ ಒಂದು ಸ್ವಲ್ಪ ಜೀವನವನ್ನು ಅನುಭವಿಸ್ಲಿಕ್ಕೆ ಅಂತ ನಾವು ಹಾತೊರಿತೀವಿ. ಒಂದ್ಸಲಿ ಒಂದು ಸ್ವಲ್ಪ ಹೊತ್ತು ಹಾಗೆ ಬರ್ತಾ ಇರಲಪ್ಪ ಗಾಳಿ, ಕಿಟಕಿ ತೆಗೆದಿರೋ ಆ ತಂಗಾಳಿ ಬರ್ತಾ ಇರಲಿ ಒಂದು ಸ್ವಲ್ಪ ಹೊತ್ತು, ಆಮೇಲೆ ಫ್ಯಾನ್ ಹಾಕೋಣ, ಆಮೇಲೆ ಎ ಸಿ ಆನ್ ಮಾಡೋಣ ಅಂತ ಹೇಗೆ ಕಾಯ್ತೀವೋ ನಾವು ಆ ತಂಗಾಳಿಗೆ ಜೀವನದಲ್ಲಿ. ವರ್ಷದಲ್ಲಿ ಒಂದು 100-120 ದಿನ ಕಾರ್ಕಳದಲ್ಲಿ ಆ ಥರದ ತಂಗಾಳಿಯ ಅನುಭವ ನಿಧಾನಕ್ಕೆ ನನಗೂ ಈಗ ಅನುಭವ ಆಗ್ತಾ ಇದೆ ಅಂತ. ಈ ಕಾರ್ಯಕ್ರಮದ ಕಾರಣಕ್ಕೂ ವಾತಾವರಣದ ಕಾರಣಕ್ಕೂ ಆ ತಂಗಾಳಿಯ ಅನುಭವ ಆಗ್ತಾ ಇದೆ. ಅಟಲ್ಜಿ ಈ ದೇಶದ ರಾಜಕಾರಣದಲ್ಲಿ 55-56 ವರ್ಷಗಳ ಕಾಲ ಸಕ್ರಿಯವಾಗಿ, ಮತ್ತೊಂದು 10-12 ವರ್ಷಗಳ ಕಾಲ ಅಷ್ಟೇನೂ ಸಕ್ರಿಯವಲ್ಲದೆ ಇರತಕ್ಕಂಥ ರೀತಿಯಲ್ಲಿ ಆ ಥರ ಒಂದು ಆಹ್ಲಾದಕರವಾಗಿರ್ತಕ್ಕಂಥ ತಂಗಾಳಿಯಾಗಿ ಈ ದೇಶದ ರಾಜಕೀಯ ಪಟಲದಲ್ಲಿ ಅವ್ರು ಆಗಿ ಹೋದರು ಅಂತ ಕೇಳಿದ್ರೆ ಅದೇನು ಅತಿಶಯೋಕ್ತಿ ಅಲ್ಲ. He was always a gentle breeze. He was never a storm, nor he was a vacuum. He was always a gentle breeze. ಒಂದು ಸುಳಿತಾ ಇರ್ತಕ್ಕಂಥ ತಂಗಾಳಿ, ಇನ್ನೊಂದು ಸ್ವಲ್ಪ ಇರಲಿ, ಇನ್ನೊಂದು ಸ್ವಲ್ಪ ಹಾಗೆ ಬೀಸ್ತಾ ಇರಲಿ, ಇನ್ನೊಂದು ಸ್ವಲ್ಪ ಹಾಗೆ ತಣ್ಣಗಿಟ್ಟಿರಲಿ, ನಮ್ಮನ್ನು ಕಾಮಾಗಿಟ್ಟಿರಲಿ, ಶಾಂತವಾಗಿಟ್ಟಿರಲಿ ಅನ್ನುವಂಥ ಒಂದು ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂಥ ವ್ಯಕ್ತಿತ್ವಕ್ಕೆ ಈಗ 100ನೇ ವರ್ಷ ತುಂಬಿ 101ಕ್ಕೆ ಕಾಲಿಡ್ತಾ ಇದೆ. ಅವರ ನೆನಪು ಇವತ್ತು ನಮ್ಮ ಮಧ್ಯದಲ್ಲಿ ಇಲ್ಲ. ಭಾರತದ ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂಥ ನಾಗರಿಕ ಪ್ರಶಸ್ತಿಯಾಗಿರುವಂತಹ ಭಾರತ ರತ್ನದಿಂದ ಸುಶೋಭಿತವಾಗಿರ್ತಕ್ಕಂಥ ಒಂದು ವ್ಯಕ್ತಿತ್ವ 2015ರಲ್ಲಿ ಭಾರತ ರತ್ನ ಸಿಕ್ತು. ಅವ್ರಿಗೆ ಕೊಡಲಾಯ್ತು, ಆ ಸಂದರ್ಭದಲ್ಲಿ ಪ್ರದಾನ ಮಾಡಲಾಯ್ತು. ಒಮ್ಮೆ ಯಾರ್ಯಾರೋ ಅವರವ್ರ ಕಾಲದಲ್ಲಿ ಭಾರತ ರತ್ನವನ್ನು ಅವ್ರಿಗೆ ಕೊಟ್ಕೊಂಡಿದ್ರು ಅಂತ. ಅವ್ರಿಗೆ ಕೊಟ್ಕೊಂಡಿದ್ರು ಮಾತ್ರ ಅಲ್ಲ, ಖಾಸಗಿಯಾಗಿ ಕೆಲವು ಸಲ ಕೇಳಿದರೆ ಆ ಭಾರತ ರತ್ನಕ್ಕೆ ಮುಂಚೆ ಏನು ಹೊಗಳುವ 4 ವಾಕ್ಯಗಳಿರಬೇಕು ಅದನ್ನೇ ಅವರು ಕೂಡ ಪ್ರೂಫ್ ರೀಡಿಂಗ್ ಮಾಡಿದ್ರು ಅಂತ ನಾನು ಅಧಿಕಾರದ ಕಾರಿಡಾರ್ಗಳ ಗಾಳಿ ಸುದ್ದಿಗಳನ್ನು ಕೇಳಿದ್ದೀನಿ. ಆ ಥರದ ವ್ಯಕ್ತಿಗಳ ಮಧ್ಯದಲ್ಲಿ ಅಟಲ್ಜಿ ಭಾರತ ರತ್ನ ಕೊಡ್ಬೋದಾಗಿರುವಂಥ 6 ಸನ್ನಿವೇಶಗಳಲ್ಲಿ ಯಾವ ಸಂದರ್ಭದಲ್ಲೂ ಅಟಲ್ಜಿ ತನಗೆ ಭಾರತ ರತ್ನ ಕೊಟ್ಕೊಳ್ಳಿಲ್ಲ. ಯಾಕಂದರೆ ಅವರು ಬೆಳೆದು ಬಂದಿರತಕ್ಕಂಥ ಪರಿಸರ, ಬೆಳೆದು ಬಂದಿರತಕ್ಕಂಥ ಪಾಠಶಾಲೆ, ಪಡ್ಕೊಂಡಿರ್ತಕ್ಕಂಥ ಸಂಸ್ಕಾರದಲ್ಲಿ ಸ್ವಂತ ಅನ್ನೋದು ಇರಲಿಲ್ಲ ಅಂತಿಲ್ಲ, ಅದು ಕಡೆಗಿತ್ತು. ರಾಜಕಾರಣದಲ್ಲಿ ಸ್ವಂತ ಅನ್ನೋದು ಇಲ್ಲ ಅಂತ ಹೇಳಲಿಕ್ಕೆ ನಂಗೆ ಧೈರ್ಯ ಇಲ್ಲ, ಆದರೆ ಅದು ಲಾಸ್ಟ್ ಪ್ರಯಾರಿಟಿಲಿತ್ತು ಅಂತ. ಅದು ಪ್ರಯಾರಿಟಿ, ಆದ್ಯತೆಯಲ್ಲಿತ್ತು. ಹೀಗಾಗಿ 2 ಪ್ರಧಾನಮಂತ್ರಿಗಳು ತಮ್ಮ ಜೀವಿತ ಕಾಲದಲ್ಲೇ ತಮಗೆ ಭಾರತ ರತ್ನ ಕೊಟ್ಕೊಂಡಿದ್ದಂಥ ಉದಾಹರಣೆ ಇರಬೇಕಾದ್ರೆ ಅಟಲ್ಜಿಯವರ ವ್ಯಕ್ತಿತ್ವದಲ್ಲಿ ಅಟಲ್ಜಿಯವ್ರಿಗಿದ್ದಂಥ ವೈವಿಧ್ಯಮಯವಾಗಿರ್ತಕ್ಕಂಥ ಪ್ರತಿಭೆಗಳಲ್ಲಿ ಅಟಲ್ಜಿ ಯಾವಾಗಲೂ ತನಗೆ ತಾನು ಕೊಟ್ಕೊಳ್ಬೋದಾಗಿತ್ತು ಆದರೆ ಆ ಥರದೊಂದು ವ್ಯಕ್ತಿನೇ ಆಗಿರಲಿಲ್ಲ. ಯಾಕಂದರೆ ಅವರು ಬೆಳೆದು ಬಂದಿದ್ದು ಅವ್ರ ತಂದೆಯಾಗಿದ್ದಂಥ ಕೃಷ್ಣ ಬಿಹಾರಿ ಅವರ ಪಾಠಶಾಲೆಯಲ್ಲಿ, ಅವ್ರ ತಾಯಿಯಾಗಿದ್ದಂಥ ಕೃಷ್ಣಾದೇವಿಯ ಮನೆಯ ಪಾಠಶಾಲೆಯಲ್ಲಿ ಅವರು ಬೆಳೆದು ಬಂದಿದ್ದು. ಇಲ್ಲಿರ್ತಕ್ಕಂಥ 100,000 ಕಾರ್ಯಕರ್ತರು ಹೇಗೆ ಬೆಳೆದು ಬಂದಿದ್ದಾರೋ ಹಾಗೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಪಾಠಶಾಲೆಯಲ್ಲಿ ಅವ್ರು ಬೆಳ್ಕೊಂಡ್ಬಂದಿದ್ರು. ಎಲ್ಲಿ ದೇಶ ಮೊದಲು, ಪಕ್ಷ ನಂತರ, ಸ್ವಂತ ಅಂತಿಮವಾಗಿರ್ತಕ್ಕಂಥ ಹಂತ ಇಲ್ಲ ಅಂತ ಹೇಳೋದಿಲ್ಲ. ದೇಶದ ಹಿತದಲ್ಲಿ ಪಕ್ಷದ ವ್ಯವಸ್ಥೆಯ ಒಳಗೆ ನನಗೂ ಏನಾದರೂ ಸಿಗುತ್ತಾದರೆ ಸಿಗಲಿ ಅನ್ನುವಂಥ ಪಕ್ಷ ಇದು. ಏನು ಬೇಡ ಅಂತಲ್ಲ,
ನಾವೇನು ಸನ್ಯಾಸಿಗಳಲ್ಲ ಇಲ್ಲಿ ಕೂತ್ಕೊಂಡಿರ್ತಕ್ಕ. ನನಗೊಬ್ಬನಿಗೆ ನಿಷೇಧ ಇರೋದು ಇಡೀ ಸಭೆಯಲ್ಲಿ, ಏನನ್ನಾದರೂ ತಗೊಳ್ಬಾರದು ಅನ್ನುವಂಥ ಪ್ರೊಫೈಲ್ ಇರೋದು ನನಗೊಬ್ಬನಿಗೆ, ಇನ್ನು ಯಾರಿಗೂ ಕೂಡ ಇಲ್ಲ. ಯಾಕಂದರೆ ಇಲ್ಲಿ ರಾಜ್ಯದ ಸಂಘಟನಾ ಕಾರ್ಯದರ್ಶಿ ಕೂಡ ಇಲ್ಲ. ಇನ್ನೆಲ್ರಿಗೂ ಏನಾದರೂ ಪಡ್ಕೊಳ್ಬೇಕು ರಾಜಕಾರಣದಲ್ಲಿ. ಆದರೆ ಪಡ್ಕೊಳ್ಳೋದು ಹೇಗೆ ಅಂತ ಕೇಳಿದ್ರೆ, ಈ ದೇಶದಲ್ಲಿ ಒಂದು ದಿನದ ಮುಖ್ಯಮಂತ್ರಿ ಆದಂಥವ್ರು ಇದ್ದಾರೆ. ಒಬ್ಬರೇ ಮೇಲೆ ಒಬ್ಬರೇ ಅವ್ರು ಯಾವುದೇ ಪಾರ್ಟಿ ಇಲ್ಲ, ಪಕ್ಷೇತರವಾಗಿ ಗೆದ್ದಿದ್ದಂಥವರು, ರಾಜಕೀಯದ ಒಳಸುಳಿಗಳಲ್ಲಿ ಅವರು ಮುಖ್ಯಮಂತ್ರಿನೂ ಆದರೂ, ಒಂದೇ ಒಂದಿನ ಮುಖ್ಯಮಂತ್ರಿ ಆದರು, 2 ದಿನ ರಾಜೀನಾಮೆ ಕೊಡಬೇಕಾಯ್ತು. ಆದರೆ ಮಾಜಿ ಅನ್ನಿಸ್ಕೊಳ್ಬೇಕು ಅಂತಕ್ಕಂಥ ಒಂದು ಹುಚ್ಚುತನ ಇದೆಯಲ್ಲ, ಆ ಕಾರಣಕ್ಕೆ ಒಂದಿನ ಮುಖ್ಯಮಂತ್ರಿ ಆದರು. ಅಂಥವ್ರ ಮಧ್ಯದಲ್ಲಿ ಅಟಲ್ಜಿ ಈ ದೇಶದಲ್ಲಿ 60 ಸುದೀರ್ಘ ವರ್ಷಗಳ ಕಾಲ, 1955ನೇ ಇಸ್ವಿಯಿಂದ 2005ರವರೆಗೆ 50 ಸುದೀರ್ಘ ವರ್ಷಗಳ ಕಾಲ ಸಕ್ರಿಯವಾಗಿರ್ತಕ್ಕಂಥ ರಾಜನೀತಿಯಲ್ಲಿದ್ದರು. ಯಾಕಂದರೆ 2006ರ ರಾಷ್ಟ್ರೀಯ ಕಾರ್ಯಕಾರಿಣಿ ಸಭೆಯಲ್ಲಿ ನಾನು ಅವರ ಕಡೆ ಭಾಷಣ ಕೇಳಿದೆ ಲಕ್ನೋದಲ್ಲಿ. ಆರೋಗ್ಯ ತುಂಬ ಚೆನ್ನಾಗಿತ್ತು ಅಂತೇನಿಲ್ಲ, ಕಡೆ ಭಾಷಣ ಕೇಳಿದೆ. ಅಂದರೆ 51 ವರ್ಷಗಳ ಸುದೀರ್ಘವಾಗಿರ್ತಕ್ಕಂಥ ರಾಜಕೀಯ ಜೀವನದಲ್ಲಿ ಯಾವುದೇ ಹಪಾಹಪಿತನ ಇಲ್ಲದೆ, ಇವತ್ತು ಕಾರ್ಯಕರ್ತರಾಗಿದ್ದೀವಿ, ಗ್ರಾಮ ಪಂಚಾಯತಿ ಟಿಕೆಟ್ ಬೇಕು, ಗ್ರಾಮ ಪಂಚಾಯತಿ ಟಿಕೆಟ್ ಸಿಗಲಿಲ್ಲ ಅಂತ ಹೇಳಿದ್ರೆ ನಾನೇ ಕಟ್ಟಿರೋ ಮನೆ ನಾನು ಕೆಡವುತ್ತೀನಿ ಅನ್ನುವಂಥ ದಿನಗಳಲ್ಲಿ, ನಾನೇ ಕಟ್ಟಿರೋ ಮನೆ ನಾನು ಬೇರೆಯವ್ರು ಕಟ್ಟಿರೋ ಮನೆ ಕೆಡಬೋದು, ಅದು ಒಂಥರ ಅರ್ಥ ಆಗುತ್ತೆ ಅಂತಲೇ. ಆದರೆ ನಾನೇ ಕಟ್ಟಿರೋ ಮನೆ ನಾನು ಕೆಡವುತ್ತೀನಿ ಅನ್ನುವಂಥ ದಿನಗಳಲ್ಲಿ, ನನಗೆ ಯಾವುದೋ ನಾಮಿನೇಷನೋ ನನಗೆ ಯಾವುದೋ ಕಾಂಟ್ರಾಕ್ಟ್ ಆಗಲಿಲ್ಲ ಅಂತ ಕೇಳಿದ್ರೆ, ತಾಯಿ ಸಮಾನವಾಗಿರ್ತಕ್ಕಂಥ ಪಕ್ಷವನ್ನು ಹಾದಿ ಬೀದಿಲಿ ಬೈಕೊಂಡು ಓಡಾಡ್ತೀನಿ ಅಂತ ಅಂದ್ಕೊಳ್ಳೋರ ಅಂತ ಕೆಲವು ಇಂಡಿವಿಜುವಲ್ಗಳ ಮಧ್ಯದಲ್ಲಿ ಹುಟ್ಟದ ರಾಜಕಾರಣಕ್ಕೆ ಬಂದಾಗ ಯಾವ ಕಾರಣಕ್ಕೂ ಅಧಿಕಾರ ಸಿಗೋದಿಲ್ಲ ಅನ್ನುವಂಥ ಪಕ್ಷ ಭಾರತೀಯ ಜನಸಂಘ, ನೆನ್ಪಿಟ್ಕೊಳ್ಳಿ. ಇಲ್ಲಿ ಕೂತ್ಕೊಂಡಿರ್ತಕ್ಕಂಥ 4 ಜನ ಜನಸಂಘಕ್ಕೆ ಕೆಲಸ ಮಾಡಿದ್ದಾರೆ ಮತ್ತು ಜನಸಂಘಕ್ಕೆ ಮತ ಹಾಕಿದ್ದಾರೆ. 4 ಒಂದು ಕಾರ್ಕಳ ಆಗಿದ್ದರಿಂದ 10 ಜನ ಅಂತ ಹೇಳ್ಬೋದು. ಬೇರೆ ತಾಲೂಕಲ್ಲಿ ಹೋದರೆ 4 ಜನ. ಒಂದು 10 ಜನ ಕಾರ್ಯಕರ್ತರು ವೇದಿಕೆ ಮೇಲೂ ಇದ್ದಾರೆ. ಪ್ರಭಾಕರ್ ಕಾಮತ್ರು ಇದ್ದಾರೆ, ಇನ್ನೊಂದಷ್ಟು ಜನ ಕಾರ್ಯಕರ್ತರು ನನಗೆ ವಯಸ್ಸಿನ ಕಾರಣಕ್ಕೆ ಮತ್ತು ಹೆಸರಿನ ಕಾರಣಕ್ಕೆ ಅವರ ಹೆಸರನ್ನು ನಾನು ತಗೊಳ್ಬೋದು ಅನ್ಸಲ್ಲ. ಹಾಗೆ ಜನಸಂಘಕ್ಕೆ ಕೆಲಸ ಮಾಡಿದಂಥವ್ರು, ಜನಸಂಘಕ್ಕೆ ಮತ ಹಾಕಿದಂಥವ್ರು ಒಂದು 40-50 ಜನ, 10 ಜನ ಇಲ್ಲಿ ಇರ್ಬೋದು, ಈ ಸಭೆಯಲ್ಲಿ ಇರ್ಬೋದು. ಆ 51ನೇ ಇಸ್ವಿಯಲ್ಲಿ ಜನಸಂಘ ಪ್ರಾರಂಭ ಆದಾಗ ಕೈಯಲ್ಲಿದ್ದಂಥ ಅಧಿಕಾರವನ್ನು ಬಿಟ್ಟು ಬಂದು ಡಾಕ್ಟರ್ ಶ್ಯಾಮಾ ಪ್ರಸಾದ್ ಮುಖರ್ಜಿಯವರು ಭಾರತೀಯ ಜನಸಂಘವನ್ನು ಪ್ರಾರಂಭ ಮಾಡಿದ್ರು. ಒಂದು ಉದ್ದೇಶಕ್ಕೆ, ನೆನ್ಪಿಟ್ಕೊಳ್ಳಿ. ಜಾತಿ ಕಾರಣಕ್ಕೆ ನಮ್ಮ ದೇಶದಲ್ಲಿ ರಾಜಕೀಯ ಪಕ್ಷಗಳು ಆರಂಭ ಆಗುತ್ತೆ. ಕುಟುಂಬಗಳು ಒಡೆದೋದಾಗ ಅಣ್ಣ ಮತ್ತು ತಮ್ಮಂದು 2 ಪಾರ್ಟಿಗಳು ತಾನು, ಬರೀ ಮನೆ ಮಾತ್ರ ಹೊಡೆಯಲ್ಲ ನಮ್ಮ ದೇಶದಲ್ಲಿ, ಪಾರ್ಟಿಗಳು ಒಡೆದೋಗ್ಬಿಡುತ್ತಾನೆ. ಅಕ್ಕ ತಂಗಿಯರು ಒಡೆದು 2 ಪಾರ್ಟಿ ಆಗಿದೆ, ಗಂಡ ಹೆಂಡತಿ ಒಡೆದು 2 ಪಾರ್ಟಿ ಆಗಿದೆ. ಸಂಸಾರ ಒಂದೇ ಇದೆ ದೇವ್ರ ದಯದಿಂದ, ಸಂಸಾರ ಏನು ಹೊಡಿಲಿಲ್ಲ. ಆದರೆ ರಾಜಕೀಯ ನಿಲುವು ಒಡೆದವ್ರದ್ದು 2 ಬೇರೆ ಪಕ್ಷ ಆಗಿದೆ. ಅಣ್ಣ ತಮ್ಮಂದರು ಒಡೆದು 2 ಬೇರೆ ಪಕ್ಷ ಆಗಿದೆ. ಅಪ್ಪ ಮಗ ಒಡೆದು ಬೇರೆ ಪಕ್ಷ ಆಗಿದೆ. ಚಿಕ್ಕಪ್ಪ ದೊಡ್ಡಪ್ಪನ ಮಕ್ಕಳು ಎಲ್ಲ ಈಗಿದೆ. ನಾ ಹೇಳ್ತಾ ಇರೋದು, ನಾನು ಇಷ್ಟೇನು ಹೇಳ್ತಾ ಇದ್ದೀನಿ. ಗಂಡ ಹೆಂಡತಿ ಒಡೆದ ರಾಜಕೀಯವಾಗಿ 1 ಪಕ್ಷ, 2 ಪಕ್ಷ, ಅಕ್ಕ ತಂಗಿಯರು ಒಡೆದ 2 ಪಕ್ಷ, ಅಣ್ಣ ತಮ್ಮಂದರು ಒಡೆದ 2 ಪಕ್ಷ, ಚಿಕ್ಕಪ್ಪ ದೊಡ್ಡಪ್ಪನ ಮಕ್ಕಳು ಒಡೆದು 7 ಪಕ್ಷ ಆಗಿರ್ತಕ್ಕಂಥ ಈ ದೇಶದಲ್ಲಿ ಯಾವ ಪಕ್ಷ ಸಿದ್ಧಾಂತಕ್ಕೋಸ್ಕರ ಪ್ರಾಣ ಕೊಡ್ತೀವಿ ಮತ್ತು ಪ್ರಾಣ ತೆಗಿತೀವಿ ಅಂತ ಅಂದ್ಕೊಂಡು ಜಗತ್ತಿನಲ್ಲಿ ಹುಟ್ಟಿತು ಮತ್ತು ಬೆಳೀತೋ ಅಂಥ ಕಮ್ಯುನಿಸ್ಟ್ ಪಾರ್ಟಿ, ವಾಕ್ಯವನ್ನು ನಾನು ಬುದ್ಧಿಪೂರ್ವಕ ಪ್ರಯೋಗ ಮಾಡ್ತೀನಿ, ನಮ್ಮ ಸಿದ್ಧಾಂತದ ಕಾರಣಕ್ಕೆ ನಾವು ಬದುಕ್ತೀವಿ ಮತ್ತು ಪ್ರಾಣ ತೆಗಿತೀವಿ ಅನ್ನೋಂಥ ನಿಶ್ಚಯ ಮಾಡಿಕೊಂಡು ಜಗತ್ತಿನಲ್ಲಿ ತಮ್ಮ ಸಿದ್ಧಾಂತವನ್ನು ಹರಡ್ಲಿಕ್ಕೆ ಹೋದಂಥ CPM ಕಮ್ಯುನಿಸ್ಟ್ ಪಾರ್ಟಿ ಇವತ್ತು A ಇಂದ Z ವರೆಗೆ ಎಲ್ಲ ಗುಂಪುಗಳು ಇದ್ದಾವೆ. ಹಾಗೆ RTO ಆಫೀಸಲ್ಲಿ 1 ಅಕ್ಷರದ ರಿಜಿಸ್ಟ್ರೇಷನ್ ಮುಗಿದ ಮೇಲೆ ಈಗ 2 ಅಕ್ಷರದ ಏನು ರಿಜಿಸ್ಟ್ರೇಷನ್ ಆರಂಭ ಆಗಿದೆಯಾ, ಹಾಗೆ ಕಮ್ಯುನಿಸ್ಟ್ ಪಾರ್ಟಿಲಿ 1 ಅಕ್ಷರದ ಪಾರ್ಟಿಗಳೆಲ್ಲ ಮುಕ್ತವಾಗಿ ಈಗ 2 ಅಕ್ಷರದ ಕಾಂಬಿನೇಷನ್ಗಳು ML LM ಎಲ್ಲ ಶುರು ಆಗಿದೆ ಅಂತ. ಇದು ಈ ದೇಶದ ರಾಜಕೀಯ ವಾತಾವರಣ. ಅಟಲ್ಜಿ ಯಾಕೆ ಮಹಾತ್ಮ ವ್ಯಕ್ತಿ ಅಂತ ನೋಡಬೇಕು ಅಂತ ಹೇಳಿದ್ರೆ, ಗೀತನಯ ಗಾತಾ ಹೂ ಅಂತೇಳಿ ಒಂದು ಹಾಡು ಹೇಳಿದ್ರು, ಅದು ದೊಡ್ಡದೆ ಅಂತಾನೆ. ಆದರೆ ಯಾವ ಥರದ ಬದುಕಿನೊಳಗೆ ನೀವು ಸ್ವಚ್ಛವಾಗಿ ಮುಂದುವರ್ಕೊಂಡು ಬಂದ್ರಿ, ಯಾವ ಥರದ ಕ್ಷೇತ್ರದ ಒಳಗಡೆ ನಿಮ್ಮನ್ನು ನೀವು ಕಮಲ ಪತ್ರದ ಮೇಲಿನ ನೀರ ಹನಿಯ ರೀತಿಯಲ್ಲಿ ನಿರ್ವಿವಾದಿತವಾಗಿರ್ತಕ್ಕಂಥ ರೀತಿಯಲ್ಲಿ ಅಜಾತ ಶತ್ರುವಾಗಿ ನಡೆದುಕೊಂಡು ನೀವು ಬೆಳ್ಕೊಂಡು ಬಂದ್ರಿ ಅನ್ನೋ ಕಾರಣಕ್ಕೆ ವ್ಯಕ್ತಿಯಾಗಿ ಅವ್ರ ಶ್ರೇಷ್ಠತ್ವ ನಮಗೆ ಗೊತ್ತಾಗುತ್ತೆ. ವ್ಯಕ್ತಿಯಾಗಿ ಅವ್ರ ಗ್ರೇಟ್ನೆಸ್ ಏನು ಅನ್ನೋದು ನಮ್ಗೆ ಅರ್ಥ ಆಗುತ್ತೆ ಅಂತಲ್ಲಿ. 1951ರಲ್ಲಿ ಈ ಪಕ್ಷ ಆರಂಭ ಮಾಡಿದಾಗ 1980ರಲ್ಲಿ ನ ದೈನ್ಯಂ ನ ಪಲಾಯನಂ, 84ರಲ್ಲಿ ನ ದೈನ್ಯಂ ಪಲಾಯನಂ ಅಂತ ಹೇಳಬೇಕು ಅಂತಾದರೆ 51ರಿಂದ 84ರವರೆಗೆ ಅಧಿಕಾರ ಅನ್ನೋದು ನಮ್ಮ ಹತ್ತಿರಕ್ಕೂ ಸುಳಿಲಿಲ್ಲ. ಎಲ್ಲೋ ಉಡುಪಿ ನಗರಸಭೆಯಲ್ಲಿ, ಎಲ್ಲೋ ಡೆಲ್ಲಿ ಮುನ್ಸಿಪಲ್ ಕೌನ್ಸಿಲಲ್ಲಿ, ಎಲ್ಲೋ ಒಂದಷ್ಟು ಸಂಯುಕ್ತ ವಿಧಾಯಕ ದಳ ಅಂತಕ್ಕಂಥ ಅಲಯನ್ಸ್ ಪಾರ್ಟಿಗಳ ಸರ್ಕಾರದಲ್ಲಿ ಭಾರತೀಯ ಜನಸಂಘದ ಕೆಲವು ಜನ ಮಂತ್ರಿಗಳಾಗಿದ್ದರು. ಅಟಲ್ಜಿಯವರು, ಅದ್ವಾನಿಯವರು, ಮುರಳಿ ಮನೋಹರ್ ಜೋಶಿಯವರು, ಇವರು ಯಾರು ಸರ್ಕಾರದಲ್ಲಿ ಮಂತ್ರಿ ಆಗೋದು, ನಮ್ಮ ವಿಚಾರವನ್ನು ಪ್ರಕಟೀಕರಣ ಮಾಡೋದು, ನಮ್ಮ ವಿಚಾರವನ್ನು ಕ್ರಿಯಾನ್ವಯನ ಮಾಡೋದು ದೂರದಲ್ಲಿ ಕನಸು ಕೂಡ ಇಲ್ಲ ಅನ್ನ.
ಹಮ್ದೋ ಹಮಾರೇದೋ ಥರ ಭಾರತೀಯ ಜನತಾ ಪಾರ್ಟಿದು ಇಬ್ಬರು ಎಂ ಪಿಗಳು ಅಂತ ನಮ್ಮನ್ನು ಸಂಸತ್ನ ಆವರಣದಲ್ಲಿ ನಮ್ಮ ಮೇಲೆ ಹಾಸ್ಯ ಮಾಡಲಾಯಿತು. ಕುಟುಂಬ ಯೋಜನೆಯ ಘೋಷಣೆ ಏನಿದೆ ಅದೇ ಥರ ಭಾರತೀಯ ಜನತಾ ಪಾರ್ಟಿದು 2 ಎಂ ಪಿಗಳಿದ್ದಾರೆ ಅಂತ ಹಾಸ್ಯ ಮಾಡಲಾಯಿತು ಅಂತಲೇ. ಆ ಹಾಸ್ಯದ ದಿನಗಳಲ್ಲಿ, ಕಟು ಹಾಸ್ಯದ ದಿನಗಳಲ್ಲಿ, ಕಹಿ ಹಾಸ್ಯದ ದಿನಗಳಲ್ಲಿ, ನಂಜಿನ ಮಾತಿನ ದಿನಗಳಲ್ಲಿ, ಪಕ್ಷದ ಕಾರ್ಯಕರ್ತರು ಹೊಡೆತ ತಿಂತ ಇದ್ದಂಥ ದಿನಗಳಲ್ಲಿ, ಅವಮಾನದ ದಿನಗಳಲ್ಲಿ ಡೆಪಾಸಿಟ್ ಪಡೆದ್ರೆ ಅದೇ ಭಾಳ ದೊಡ್ಡ ಸಾಧನೆ ಅಂತ ಬೆಂಗಳೂರಲ್ಲೋ ಶಿವಮೊಗ್ಗದಲ್ಲೋ ಮಂಗಳೂರಿನಲ್ಲೋ ಮೆರವಣಿಗೆ ಮಾಡ್ತಾ ಇದ್ದಂಥ ದಿನಗಳಲ್ಲಿ 40-45 ವರ್ಷಗಳ ಕಾಲ ದೇಶದಲ್ಲಿ ತಾನೂ ಉತ್ಸಾಹದಿಂದ ಮುಂದುವರಿಯೋದು ಒಂದು ಕೆಲಸದ ಬಗ್ಗೆ, ಜೊತೆಗೆ ನಿಮ್ಮಂಥ ಸಾವಿರಾರು ಜನ ಕಾರ್ಯಕರ್ತರನ್ನ ಆ ದಾರಿಯಲ್ಲಿ ಉತ್ಸಾಹದಿಂದ ನಡೆಯೋ ಹಾಗೆ ಮಾಡೋದು. ದಿಸ್ ಈಸ್ ಗ್ರೇಟ್ ನೇಷನ್. ಎಲ್ಲ ಸಿಗ್ತಾ ಇರುವಾಗ ನಾನು ಉಪವಾಸ ಮಾಡ್ತೀನಿ, ಎಲ್ಲಿ ಸಿಗದೇ ಇರುವಾಗ ನಾನು ಉಪವಾಸ ಮಾಡ್ತೀನಿ, ಎಲ್ಲ ಸಿಗ್ತಾ ಇರುವಾಗ ನಾನು ಉಪವಾಸ ಮಾಡ್ತೀನಿ. ರಾಜಕೀಯವಾಗಿ ಅಧಿಕಾರವೇ ಸಿಗದೇ ಇರುವಂಥ ದಿನಗಳಲ್ಲಿ ನಾನು ವಿಚಾರಕ್ಕೆ ಬದ್ಧವಾಗಿರ್ತೀನಿ ಅಂತೇಳಿ. ಈ ಥರ ವಿಷಮ ಪರಿಸ್ಥಿತಿಯಲ್ಲಿ ನಾವು ಬದ್ಧವಾಗಿರ್ತೀವಿ, ಕಮಿಟೆಡ್ ಆಗಿರ್ತೀವಿ, ಅದು ಮಹಾನತೆ ಅಂತ ಕರೀತಾರೆ. ಅದು ಮಹಾನತೆ ಅಂತ ಕರೀತಾರೆ. ಸಣ್ಣದಾಗಿರ್ತಕ್ಕಂಥ ಆಸಕ್ತಿಗಳಿಗೆ ಇವತ್ತು, ಸಣ್ಣದಾಗಿರ್ತಕ್ಕಂಥ ಆಕಾಂಕ್ಷೆಗಳಿಗೆ ನಮ್ಮ ಪಾರ್ಟಿಯಲ್ಲಿ ಇವತ್ತು ಕೇಡರ್ ಮ್ಯಾನೇಜ್ಮೆಂಟು, ರಿಸೋರ್ಸ್ ಮ್ಯಾನೇಜ್ಮೆಂಟ್ಗಳ ಜೊತೆಗೆ ಆಸ್ಪಿರೇಷನ್ ಮ್ಯಾನೇಜ್ಮೆಂಟು ಅಂತ ಒಂದು ಚರ್ಚೆ ಮಾಡ್ತೀವಿ. ಆಕಾಂಕ್ಷೆಗಳನ್ನ ಹೇಗೆ ಮ್ಯಾನೇಜ್ ಮಾಡೋದು ಅಂತ. ಆಕಾಂಕ್ಷೆ ಇರುತ್ತೆ ಒಂದ್ಸಲಿ. ಇವತ್ತಿರೋ ಸಾಮಾಜಿಕ ಪರಿಸ್ಥಿತಿಲಿ, ಇವತ್ತಿರ್ತಕ್ಕಂಥ ಕೌಟುಂಬಿಕ ಪರಿಸ್ಥಿತಿಲಿ, ಇವತ್ತು ನಮ್ಮ ಪಕ್ಷದಲ್ಲೂ ತುಂಬ ಸಲ ಅಥವಾ ಬೇರೆ ಪಕ್ಷಗಳನ್ನ ನೋಡಿದಾಗ ವ್ಯಕ್ತಿಯ ಮನಸ್ಸಲ್ಲಿ ಆಕಾಂಕ್ಷೆ ಅಲ್ಲ, ಅದು ಮಹತ್ವಾಕಾಂಕ್ಷೆ, ಅತಿ ಮಹತ್ವಾಕಾಂಕ್ಷೆ. ಅದು ಅತಿ ಮಹತ್ವಾಕಾಂಕ್ಷೆ ಮ್ಯಾನೇಜ್ ಮಾಡಬೇಕು. ಸಾವಿರಾರು ಜನ ಕಾರ್ಯಕರ್ತರ ಆಸ್ಪಿರೇಷನನ್ನು, ಆಕಾಂಕ್ಷೆಗಳನ್ನ ಮ್ಯಾನೇಜ್ ಮಾಡಬೇಕು ಒಂದ್ಸಲಿ. ಕಳ್ಕೊಳ್ಳೋಕ್ಕಾಗಲ್ಲ. ಯಾಕಂದರೆ ಒಬ್ಬ ಕಾರ್ಯಕರ್ತ ಬರಲಿಕ್ಕೆ 16 ವರ್ಷ ಬೇಕಾಗುತ್ತೆ ಒಂದ್ಸಲಿ. ಮ್ಯಾನೇಜ್ ಮಾಡಬೇಕು. ಆಸ್ಪಿರೇಷನ್ ಮ್ಯಾನೇಜ್ಮೆಂಟ್ ಅಂತಕ್ಕಂಥದ್ದು ಪೊಲಿಟಿಕಲ್ ಪಾರ್ಟಿಗೆ ಭಾಳ ದೊಡ್ಡ ಸವಾಲು. ಭಾರತೀಯ ಜನತಾ ಪಕ್ಷ ಇಲ್ಲಿರ್ತಕ್ಕಂಥ ಎಲ್ಲ ಕಾರ್ಯಕರ್ತರ ಸಹಕಾರದ ಕಾರಣಕ್ಕೆ ಆ ಆಸ್ಪಿರೇಷನ್ ಮ್ಯಾನೇಜ್ಮೆಂಟನ್ನು ಯಶಸ್ವಿಯಾಗಿ ಮಾಡುತ್ತೆ. ಹಾಗಾಗಿ ಭಾರತೀಯ ಜನತಾ ಪಾರ್ಟಿ ಬಿಟ್ಟರೆ ABCD ಬಿಟ್ಬಿಡಿ, ಏನೂ ಇಲ್ಲ. ABBC ಎಲ್ಲ ಬಿಡಿ, ABCDನೂ ಇಲ್ಲ. ಭಾರತೀಯ ಜನತಾ ಪಾರ್ಟಿ ಒಂದೇ ಇರೋದು. ಯಾಕೆ ಅಂತ ಕೇಳಿದ್ರೆ ನಮ್ಮ ವಿಚಾರ, ನಾವು ಪಡ್ಕೊಂಡು ಬಂದಿರತಕ್ಕಂಥ ತರಬೇತಿ, ಹಾಗೆ ಅಟಲ್ಜಿಯವರು ಹಾಕ್ಕೊಂಡಿರ್ತಕ್ಕಂಥ ದಾರಿ. ಅಧಿಕಾರ ಸಿಗದೇ ಇರ್ಬೋದು, ಆದರೆ ಆ ದಾರಿಯಲ್ಲಿ ಅವಿಚಲವಾಗಿ ನಿರಂತರವಾಗಿ ನಡೀತಾ ಹೋಗಬೇಕು. ಇವತ್ತಿನ ಪೀಳಿಗೆ ಅಲ್ದಿದ್ರೆ ಮುಂದಿನ ಪೀಳಿಗೆ ಸಿಗುತ್ತೆ. ಯಾಕಂದರೆ ಬದ್ಧತೆ ಇರುವಂಥ ಕಡೆಗಳಲ್ಲಿ ಯಶಸ್ಸು ಸಿಕ್ಕೇ ಸಿಗುತ್ತೆ. ಇಟ್ಸ್ ಓನ್ಲಿ ಎ ಮ್ಯಾಟರ್ ಆಫ್ ಟೈಮ್ ಅಂತ ನಡೆದ್ರು ಅವರು. ರಾಷ್ಟ್ರಧರ್ಮದ, ಸ್ವದೇಶ್ನ, ಈ ಥರದ 3 ಪತ್ರಿಕೆಗಳಿಗೆ ಅವರು ಆರಂಭದಲ್ಲಿ ಸಂಪಾದಕರಾಗಿ ತನ್ನ ವೃತ್ತಿ ಜೀವನವನ್ನು ಆರಂಭ ಮಾಡ್ತಾರೋ ಅಂತಲ್ಲಿ. ಸಂಘಟನೆ ಸೂಚನೆ ಕಾರಣ. ಅದೇನೋ ವೃತ್ತಿ ಜೀವನ ಅಂತ ಹೇಳಿದ್ರೆ ಪ್ಯಾಕೇಜ್ನ ವೃತ್ತಿ ಜೀವನ ಅಲ್ಲ. ಪ್ಯಾಕೇಜ್ನ ವೃತ್ತಿ. ಇವರು ದೀನದಯಾಳ್ ಉಪಾಧ್ಯಾಯರು ಇಬ್ಬರು ಆ ಪತ್ರಿಕೆಯ ಗ್ಯಾಲೋಸನ್ನು, ಏನು ಮುಂಚೆ ಟೈಪ್ಸನ್ನು ಜೋಡಿಸ್ಬಿಟ್ಟು ಹಿಡ್ಕೋತಾ ಇದ್ರು, ಅದನ್ನು ಹಿಡ್ಕೊಂಡು ಸೈಕಲ್ನಲ್ಲಿ, ಗಾಡಿಗಳಲ್ಲಿ ಹೋಗಿರ್ತಕ್ಕಂಥ ದಿನ ಇದೆ. ಇವತ್ತಿನ ಥರ ವೃತ್ತಿ ಅಂದರೆ ಪ್ಯಾಕೇಜ್ಗಳಿದ್ದಂಥ ದಿನ ಅಲ್ಲ. ವೃತ್ತಿ ಕೂಡ ಸೇವೆನೇ ಆಗಿತ್ತು. ಪಾಂಚಜನ್ಯದ ಆರಂಭದ ಎಡಿಟರ್ ಅವರು, ಸಂಸ್ಥಾಪಕ ಎಡಿಟರ್ ಪಾಂಚಜನ್ಯ. ಇವತ್ತೇನು ದೇಶದಲ್ಲಿ ರಾಷ್ಟ್ರವಾದಿ ಚಳವಳಿಯ, ರಾಷ್ಟ್ರವಾದಿ ವಿಚಾರದ ಒಂದು ಅಗ್ರೇಸರನ ರೀತಿಯಲ್ಲಿ ಏನು ಕೆಲಸ ಮಾಡ್ತಾ ಇದೆಯೋ ಅದರ ಪ್ರಾರಂಭದ ಸಂಪಾದಕರವರು ಪಾಂಚಜನ್ಯದ್ದು. 53-54 ಆ ಸಂದರ್ಭದಲ್ಲಿ ಜನಸಂಘ ಆರಂಭ ಆದ ನಂತರ ಸಂಘದ ಸೂಚನೆಯ ಮೇರೆಗೆ ಅಥವಾ ರಾಷ್ಟ್ರೀಯತೆಯನ್ನು ಪ್ರೀತಿಸ್ತಾ ಇದ್ದಂಥ ವ್ಯಕ್ತಿಗಳ ಸೂಚನೆಯ ಮೇರೆಗೆ ಡಾಕ್ಟರ್ ಶ್ಯಾಮಾಪ್ರಸಾದ್ ಮುಖರ್ಜಿಯವರ ಒತ್ತಡದ ಕಾರಣಕ್ಕೆ ಅವರು ರಾಜಕೀಯಕ್ಕೆ ಪ್ರವೇಶ ಮಾಡ್ತಾರೆ. 57ರಲ್ಲಿ ಮೊದಲನೇ ಬಾರಿ ಚುನಾವಣೆ. ಆ ಚುನಾವಣೆಗೆ 3 ಕ್ಷೇತ್ರದಿಂದ ಸ್ಪರ್ಧಿಸ್ತಾರೆ ಅವರು. 3ರಲ್ಲಿ 1 ಕ್ಷೇತ್ರದಿಂದ, ಬಲರಾಂಪುರ ಕ್ಷೇತ್ರದಿಂದ ಗೆಲ್ತಾರೆ. 1 ಕ್ಷೇತ್ರದಿಂದ ಗೆಲ್ತಾರೆ. 57ರಲ್ಲಿ ಮೊದಲನೇ ಬಾರಿಗೆ ಸ್ಪರ್ಧಿಸಿ ಅವರು ಬಲರಾಂಪುರ ಕ್ಷೇತ್ರದಿಂದ ಗೆಲ್ತಾರೆ. 10 ಬಾರಿ ಲೋಕಸಭಾ ಸದಸ್ಯರು, 2 ಬಾರಿ ರಾಜ್ಯಸಭಾ ಸದಸ್ಯರು. ಹಿ ವಾಸ್ 10 ಟೈಮ್ ಲೋಕಸಭಾ MP and twice ರಾಜ್ಯಸಭಾ MP. 10 ಬಾರಿ ಲೋಕಸಭಾ ಸದಸ್ಯರು ಮತ್ತು 2 ಬಾರಿ ರಾಜ್ಯಸಭಾ ಸದಸ್ಯರು ಅಂತಾರೆ. ದೇಶದುದ್ದಗಲಕ್ಕೆ ನಾವು ಕಾರ್ಕಳದ ಫೋಟೋಗಳನ್ನ ನೋಡಿದ, ಎಲ್ಲ ಉಡುಪಿ ಫೋಟೋ, ಬೆಂಗಳೂರು ಫೋಟೋ ಅದೆಲ್ಲ ಬಿಟ್ಟು ಕಾರ್ಕಳದಲ್ಲಿ ಇಲ್ಲಿ ನಮ್ಮ ಮುಂದೆ ಕೂತ್ಕೊಂಡಿರ್ತಕ್ಕಂಥ ಕಾರ್ಯಕರ್ತರ ಮನೆ ಫೋಟೋ ನೋಡಿದೆ ನಾವು. ನಾನು ಕೇಳಿದೆ ಆ ಕಾರ್ಯಕರ್ತರ ಹತ್ರ, ಮನೆ ಈಗಲೂ ಹಾಗೆ ಇದೆಯಾ ಅಂತ. ಹೌದು, ಮನೆ ಈಗಲೂ ಹಾಗೆ ಇದೆ ಅಂತ. ಅಟಲ್ಜಿ ಬಂದು ಹೋದಾಗಿದ್ದು. ಅವರು ಊಟ ಮಾಡಿದ ಟೇಬಲ್ ನಮ್ಮ ಮನೇಲಿದೆ, ಅವ್ರು ಊಟ ಮಾಡಿರೋ ತಟ್ಟೆ ನಮ್ಮ ಮನೇಲಿದೆ, ಅವರು ಉಪಯೋಗಿಸಿರ್ತಕ್ಕಂಥ ಬೆಡ್ಶೀಟ್ ನಮ್ಮ ಮನೇಲಿದೆ ಅಂತ ಹೇಳಿದರು. ಇದು ಅಟಲ್ಜಿಯವ್ರ ಜೊತೆಗೆ, ಈ ಸಂಘಟನೆ ಜೊತೆಗೆ ಕಾರ್ಯಕರ್ತರಿಗಿರ್ತಕ್ಕಂಥ ಬಾಂಧವ್ಯ ಅಣ್ಣ. ಇದು ಅಟಲ್ಜಿಯವ್ರ ಬಗ್ಗೆ, ಸಂಘಟನೆ ಬಗ್ಗೆ ಇರ್ತಕ್ಕಂಥ ಬಾಂಧವ್ಯ. ನಾನು ಮೈಸೂರಲ್ಲಿ ಸಂಘದ ಪ್ರಚಾರಕ್ಕಾಗಿದ್ದು ಮೊದಲನೇ ಬಾರಿಗೆ 93ನೇ ಇಸ್ವಿಯಲ್ಲಿ ಗುರುಪೂಜೆ ಬಂತು. ಒಂದು ಮನೆಯ ತಾಯಿ ಅವರೇ ಬಂದರು, ಏನೋ ಒಂದು ಕವರ್ ಹಿಡ್ಕೊಂಡು ಬಂದಿದ್ರು.
ನನಗೆ ಅವ್ರು ಯಾರು ಅಂತಲೂ ಗೊತ್ತಿರಲಿಲ್ಲ ನನಗೆ. ಆ ಕವರ್ ನಂಗೆ ಕೊಟ್ಬಿಟ್ಟು ಗುರುಪೂಜೆ ನಿಶ್ಚಯ ಆಗಿದೆ ವಿಜಯ್ ಶಾಖೆದು, ಆ ಧ್ವಜದ ಮುಂದೆ ಇದೇ ಜಮಖಾನ ಹಾಸಬೇಕು ಅಂತ ಕೊಟ್ಟರು. ತಗೊಂಡು ನೋಡಿದೆ, ಚೆನ್ನಾಗಿತ್ತು. ಹೀಗಾಗಿ ನಾನೇನು ಪ್ರಶ್ನೆ ಕೇಳಲಿಲ್ಲ, ಅದನ್ನೇ ಗುರುಪೂಜೆಯಲ್ಲಿ ಧ್ವಜದ ಮುಂದೆ ಹಾಕಿದೋ. ಆ ಹಾಕಿದ್ಮೇಲೆ ಅವತ್ತು ಅವಲೋಕನದ ಬೇಟಕಲ್ಲಿ ಕೇಳಿದೆ, ಈ ಜಮಖಾನ ಏನು ತಂದುಕೊಟ್ಟವ್ರು ಯಾರು ಅಂತ ಅಲ್ಲಿನ ಕಾರ್ಯಕರ್ತರಿಗೆ ಕೇಳಿದೆ. ಅವ್ರು ಹೇಳಿದ್ರು, ಕಳೆದ ಒಂದು 35-40 ವರ್ಷದಿಂದ ನಮ್ಮ ವಿಜಯ್ ಶಾಖೆಯಲ್ಲಿ ಧ್ವಜದ ಎದುರುಗಡೆ ಹಾಕೋ ಜಮಖಾನ ಇದೆ. ಯಾಕೆಂದರೆ ಆ ಜಮಖಾನದ ಮೇಲೆ ಗುರೂಜಿಯವರು ಕೂತಿದ್ರು ಅವ್ರ ಮನೆಗೆ ಹೋದಾಗ. 40 ವರ್ಷದಿಂದ ಕಾಪಾಡ್ಕೊಂಬಂದಿದ್ದಾರೆ ಆ ತಾಯಿ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದಲ್ಲಿ ತಾಯಿ ಅಂದರು ಕಾರ್ಯಕ್ರಮಕ್ಕೆ ಬರ್ಬೋದು, ಶಾಖೆಗೆ ಬರುವಾಗಿಲ್ಲ ಅಲ್ಲ. ಆದರೆ 40 ವರ್ಷದಿಂದ ಉಳಿಸ್ಕೊಂಡು ಬಂದಿದ್ದಾರೆ. ಹಾಗೆ ಅಟಲ್ಜಿ ಕಾರ್ಕಳಕ್ಕೆ ಬಂದವರು ಆ ಟೇಬಲ್ಲು ಅವ್ರು ಉಪಯೋಗಿಸಿರೋ ವಸ್ತುಗಳು ಇವತ್ತು ನಮ್ಮ ಮನೇಲಿ ಇದಾವೆ ಅಂತ. ಅದೇನೋ ಸ್ಮಾರಕಕ್ಕಲ್ಲ ಅಂದರೆ ಅದು ನೆನಪಿಗೋಸ್ಕರ. ಯಾಕಂದರೆ ಇಂಥ ವ್ಯಕ್ತಿ ನಮ್ಮ ಮನೆಗೂ ಬಂದಿದ್ದರು. ಆಮೇಲೆ ದೊಡ್ಡವರಾದರು ಅಂತಲ್ಲ, ಅವ್ರು ದೊಡ್ಡವರಾದಾಗಲೇ ಬಂದಿದ್ದರು ಮತ್ತು ಮನೆಗೆ ಬಂದಾಗ ದೊಡ್ಡವರಾಗಿದ್ದರು, ದೊಡ್ಡತನದಿಂದ ವರ್ತಿಸಿದ್ರು. ಹಾಗೆ 10 ಬಾರಿ ಲೋಕಸಭಾ ಸದಸ್ಯರು, 2 ಬಾರಿ ರಾಜ್ಯಸಭಾ ಸದಸ್ಯರಾಗ್ತಾರೆ. 57ರಲ್ಲಿ ಮೊದಲನೇ ಚುನಾವಣೆ, 96ರಲ್ಲಿ ಪ್ರಧಾನಮಂತ್ರಿ, ಅದಕ್ಕಿಂತ ಮುಂಚೆ 77ರಲ್ಲಿ ವಿದೇಶಾಂಗ ಮಂತ್ರಿ. 57ರಿಂದ 77, 20 ವರ್ಷಗಳ ನಂತರ. ಅಷ್ಟರ ಮಧ್ಯದಲ್ಲಿ ಯಾವ ಅಸಹಜತೆಗಳು ಇಲ್ಲ. ವಿದೇಶಾಂಗ ಮಂತ್ರಿ ಆಗಿದ್ದಾಗ ವೈಚಾರಿಕ ಕಾರಣಗಳಿಗೆ ಕೆಲವರು ಗೊಂದಲ ಮಾಡೋಕ್ಕೆ ಅಂತ ಹೊರಟಾಗ ಸೋಕಾಲ್ಡ್ ಸಮಾಜವಾದಿಗಳು, ಜಗತ್ತಿನಲ್ಲಿ ಎಲ್ಲೆಡೆ ಗೊಂದಲನೇ ಮಾಡೋದು ಅವರು, ಬರೀ ನಮ್ಮ ದೇಶದಲ್ಲಿ ಅಥವಾ ನಮಗೆ ಅಂತಲ್ಲ, ಜಗತ್ತಿನ ಎಲ್ಲೆಡೆ ಗೊಂದಲ ಮಾಡೋರು. ಸೋಕಾಲ್ಡ್ ಸಮಾಜವಾದಿಗಳು ಗೊಂದಲ ಮಾಡಿದಾಗ ಒಂದು ಕ್ಷಣನೂ ಯೋಚನೆ ಮಾಡಿದೆ ಅಟಲ್ಜಿಯವರು ಮತ್ತು ಅಡ್ವಾಣಿಯವರು ರಾಜೀನಾಮೆ ಕೊಟ್ಟು ಬಂದರು. ರಾಜೀನಾಮೆ ಕೊಡಬೇಕಾದ್ರೆ ಅಳಕಿರಲಿಲ್ಲ, ಒಂದು ಜಾಗ ಸಿಕ್ಕಿದೆ ಹೇಗಾದರೂ ಇದಕ್ಕೆ ಅಂಟ್ಕೊಂಡಿರೋಣ ಅಂತ. ಇಲ್ಲ, ಅಯ್ಯೋ ಹೊರಟಾಯ್ತಲ್ಲ ಅನ್ನೋ ವೇದನೆ ಇರಲಿಲ್ಲ, ಬಂತು ಹೋಯ್ತು. ಬಿಡಬೇಕಾದ್ರೆ ಯಾವುದೇ ಪಡ್ಕೊಂಡಾಗ ಭಾಳ ಸಂತೋಷ ಅಂತಲ್ಲ, ಬಿಡಬೇಕಾದಾಗ ಭಾಳ ವೇದನೆ ಅಂತಿಲ್ಲ, ಅಥವಾ ಹೇಗಾದರೂ ಉಳಿಸ್ಕೊಳ್ತಕ್ಕಂಥ ಹಪಾಪಿತನ ಅದು ಕೂಡ ಇಲ್ಲ, ಯಾವುದೇ ಇಲ್ಲ. ಹೇಳೇ ಬಂದರು ಅಂತಲೇ ನೀವು ಅಧಿಕಾರ ಮತ್ತು ಸಂಘ ಎರಡರಲ್ಲಿ ಯಾವುದಾದ್ರೂ ಒಂದನ್ನು ಆಯ್ಕೆ ಮಾಡ್ಕೊಳ್ಬೇಕು ಅಂತ ಹೇಳಿದ್ರೆ ಅದು ಭಾರತೀಯ ಜನತಾ ಪಕ್ಷ, ಭಾರತೀಯ ಜನಸಂಘ ಮತ್ತು ನಾವು ಸಂಘವನ್ನೇ ಆಯ್ಕೆ ಮಾಡ್ಕೊಳ್ತೀವಿ, ಸ್ವಯಂ ಸೇವಕತ್ವವನ್ನೇ ಆಯ್ಕೆ ಮಾಡ್ಕೊಳ್ತೀನಿ ಅಂತ. ಆ ಸ್ವಯಂ ಸೇವಕತ್ವವನ್ನು ಆಯ್ಕೆ ಮಾಡಿಕೊಂಡು, ಸಂಘವನ್ನು ಆಯ್ಕೆ ಮಾಡಿಕೊಂಡು ಜನತಾ ಪಕ್ಷದ ಸರ್ಕಾರವನ್ನು ತೊರೆದು ಬರ್ತಾರೆ. ಸಂಘದ ಬಗ್ಗೆ, ಸ್ವಯಂ ಸೇವಕತ್ವದ ಬಗ್ಗೆ ವಿರೋಧ ವ್ಯಕ್ತಪಡಿಸಿದವ್ರಿಗೆ ಅದೇನು ನಿಜವಾದ ಕಾರಣ ಆಗಿರಲಿಲ್ಲ. ಅವ್ರಿಗೆ ಸರ್ಕಾರನ ಬೀಳಿಸ್ಬೇಕಾಗಿತ್ತು ಅಷ್ಟೇ. ಸರ್ಕಾರನ ಬೀಳ್ಸೋಕ್ಕೆ ಯಾವುದೋ ಒಂದು ಗುಮ್ಮನ ಹುಡುಕ್ತಿದ್ರು ಅವರು. ಸರ್ಕಾರವನ್ನು ಗುಮ್ಸೋಕ್ಕೆ ಏನೋ ಒಂದು ಕಾರಣ ಹುಡುಕ್ತಾರಲ್ಲ ಅಂತ. ಆಮೇಲೆ ರಾಜೀವ್ ಗಾಂಧಿಗೆ, ದೇವೇಗೌಡರನ್ನ ಬೀಳ್ಸೋಕ್ಕೆ ರಾಜೀವ್ ಗಾಂಧಿ ಮನೆ ಎದುರುಗಡೆ ಒಬ್ಬ ಪೊಲೀಸ್ ಇದ್ದ. ಇವತ್ತು ನಮ್ಮ ಎಲ್ಲ MLAಗಳು ಪಾರ್ಟಿ ಕಾರ್ಯಾಲಯದ ಮುಂದೆ 4 ಜನ ಇರ್ತಾರೆ ಅಲ್ಲ, 4 ಜನ ಇರ್ತಾರೆ ಇವತ್ತಿನ ಸರ್ಕಾರಗಳಲ್ಲಿ. ರಾಜೀವ್ ಗಾಂಧಿಗೆ ಅನ್ನತ್ತಂತೆ ಒಬ್ಬ CID ನಮ್ಮ ಮನೇಲಿ ಇದ್ದಾನೆ ಅಂತ ದೇವೇಗೌಡರು ಸರ್ಕಾರವನ್ನು ಬೀಳಿಸಿದ್ರು. ಅಂದರೆ ಸರ್ಕಾರವನ್ನು ಬೀಳಿಸ್ಬೇಕು ಅಂತ ಡಿಸೈಡ್ ಮಾಡಿಬಿಟ್ಟಿರ್ತಾರೆ. ಸರ್ಕಾರವನ್ನು ಬೀಳಿಸ್ಬೇಕು ಅನ್ನೋ ಡಿಸೈಡ್ ಆಗಿರುತ್ತೆ ಒಂದ್ಸಲಿ. ಇವರಲ್ಲ ರಾಜೀವ್ ಗಾಂಧಿ ಅಲ್ಲ, ಸೀತಾರಾಮ್ ಕೇಸರಿ, ನನ್ನ ಹೆಸರು ತಪ್ಪು ಹೇಳಿದೆ. ಸೀತಾರಾಮ್ ಕೇಸರಿ ಸರ್ಕಾರ ಬೀಳಿಸ್ಬೇಕಾಗಿತ್ತು. ಅದಕ್ಕೊಂದು ಗುಮ್ಮ ಹುಡುಕ್ಬೇಕಾಗಿತ್ತು. ಆ ಗುಮ್ಮ ಯಾವುದು? RSSನ ಗುಮ್ಮವನ್ನು ಹುಡುಕಿದ್ರು ಸಮಾಜವಾದಿಗಳು. ಯಾವುದೇ ವೇದನೆ ಇಲ್ಲದೆ ಅಟಲ್ಜಿ ಹೊರಗಡೆ ಬರ್ತಾರೆ. 80ರಲ್ಲಿ ಭಾರತೀಯ ಜನತಾ ಪಕ್ಷವನ್ನು, ಮತ್ತೆ 77ರಲ್ಲಿ ಭಾರತೀಯ ಜನಸಂಘವನ್ನು ವಿಸರ್ಜನೆ ಮಾಡ್ತಾರೆ. ಕಾರ್ಯಕರ್ತರಿಗೆ ಭಾಳ ನೋವಾಗುತ್ತೆ ಒಂದ್ಸಲ. ಆದರೆ ಎಲ್ಲರೂ ಒಟ್ಟಿಗೆ ಸೇರಿ ನಿರ್ಣಯ ಮಾಡಿದ್ದಾರೆ. ಒಟ್ಟಿಗೆ ಸೇರಿ ನಿರ್ಣಯ ಮಾಡಿದ ಮೇಲೆ ಕಲೆಕ್ಟಿವ್ ವಿಸ್ಡಮ್ನಲ್ಲಿ ಯಾವಾಗಲೂ ಒಂದು ತಾಕತ್ತಿರುತ್ತೆ. ನಮ್ಮ ಪಕ್ಷದ ತಾಕತ್ತದು. ನಮ್ಮದು ಒಬ್ಬರು ಹೇಳಿ ನಡೆಯೋದಿಲ್ಲ, ಅಥವಾ ಒಬ್ಬರು ಬುದ್ಧಿ ಮೇಲೆ ನಡೆಯೋದೆ. ಒಬ್ಬರು ಬುದ್ಧಿ ಮೇಲೆ ಅಕಸ್ಮಾತ್ ನಡೆಯೋಕ್ಕೆ ಅಂತ ಹೊರಟ್ರೆ ತುಂಬ ಬೇಗ ಎಡವುತ್ತೀವಣ ಅಂತೇಳಿ. ನಾವು ಕಲೆಕ್ಟಿವ್ ವಿಸ್ಡಮ್ನಲ್ಲಿ, ಸಾಮೂಹಿಕವಾಗಿರ್ತಕ್ಕಂಥ ವಿವೇಕದ ಮೇಲೆ ನಾವು ನಡೀತೀವಿ. ಒಬ್ಬ ವ್ಯಕ್ತಿಯ ವಿವೇಕದ ಮೇಲೂ ಅಲ್ಲ, ಸಾಮೂಹಿಕ ವಿವೇಕದ ಮೇಲೆ ನಡೀತೀವಿ. ಹಾಗೆ ಸಾಮೂಹಿಕ ವಿವೇಕದ ಆಧಾರದ ಮೇಲೆ, ಜಯಪ್ರಕಾಶ್ ನಾರಾಯಣ್ ಅವರ ಇಚ್ಛೆಯ ಆಧಾರದ ಮೇಲೆ ನಾವು ಜನತಾ ಪಕ್ಷದೊಳಗೆ ಹೋಗಿ ಸೇರಿಕೊಂಡಿದ್ದು. ಒಂದ್ಸಲಿ ಆ್ಯಂಟಿ ಕಾಂಗ್ರೆಸ್, ಆ್ಯಂಟಿ ಇಂದಿರಾ ಗಾಂಧಿ ಫ್ರಂಟ್ ಒಂದು ಪಾರ್ಟಿ ನಿರ್ಮಾಣ ಆಗಬೇಕು ನಾನು. ಯಾಕಂದರೆ ಅವತ್ತು ದೇಶದ ಮುಂದೆ ಇಂದಿರಾ ಗಾಂಧಿ ಅಂತಕ್ಕಂಥದ್ದು ಒಂದು ವಿಚಿತ್ರವಾಗಿರ್ತಕ್ಕಂಥ ವ್ಯಕ್ತಿತ್ವ ಮತ್ತು ಒಂದು ವಿಚಿತ್ರವಾಗಿರ್ತಕ್ಕಂಥ ರಾಜಕೀಯ ವ್ಯವಸ್ಥೆ. ಎಮರ್ಜೆನ್ಸಿಯ ದಿನಗಳಲ್ಲಿ ಜೈಲಿಗೆ ಹೋದವರು, ಪೆಟ್ಟು ತಿಂದವರು ಇಲ್ಲಿ ತುಂಬ ಜನ ಇದ್ದಾರೆ. ಆ ಥರ ಪೆಟ್ಟು ತಿಂದವರ ಮನೆಗಳವರು, ಮಕ್ಕಳು, ಸೊಸೆಯಂದರು, ತಾಯಿಯಂದರು ಅಲ್ಲೂ ತುಂಬ ಇದ್ದಾರೆ. ಗೊತ್ತಿದೆ ಅವರಿಗೆ. ಕಾರ್ಕಳದಲ್ಲೂ ಕೂಡ 10 ಜನಗಳ ಮೇಲೆ ಆ ಸಂದರ್ಭದಲ್ಲಿ ಅತ್ಯಂತ ವ್ಯಾಪಕವಾದ ಹಿಂಸೆಗಳು ನಡೆದಿದೆ. ಇಂದಿರಾ ಗಾಂಧಿ ಅಂತ ಒಂದು ಪೆಕ್ಯುಲಿಯರ್ ಕ್ಯಾರೆಕ್ಟರ್. ಹಾಗೆ ಆಕೆಯನ್ನು ಅಧಿಕಾರದಿಂದ ದೂರ ಇಡಲಿಕ್ಕೆ, ಕಾಂಗ್ರೆಸ್ಸನ್ನು ಅಧಿಕಾರದಿಂದ ದೂರ ಇಡಲಿಕ್ಕೆ ಜಯಪ್ರಕಾಶ್ ನಾರಾಯಣ್ ಅವರ ಇಚ್ಛೆ ಕಾರಣಕ್ಕೆ, ಸಾಮೂಹಿಕವಾಗಿರ್ತಕ್ಕಂಥ ವಿವೇಕದ ಕಾರಣಕ್ಕೆ ಭಾರತೀಯ ಜನಸಂಘ ಅತ್ಯಂತ ಹೆಚ್ಚು ಸಂಸದರನ್ನು ಹೊಂದಿದ್ದಂಥ ಪಾರ್ಟಿ ಆ ಸಂದರ್ಭದಲ್ಲಿ. ವಿ ಹ್ಯಾಡ್ ದ ಹೈಯೆಸ್ಟ್ ನಂಬರ್ ಆಫ್ MP. ಉಳಿದವರೆಲ್ಲರೂ 30, 40, 20, 15 ಸುತ್ತಮುತ್ತ ಇದ್ದಾಗ ನಾವು 85 ಸುತ್ತಮುತ್ತ ಇದ್ದ. ಆದರೆ ನಮ್ಮನ್ನು ನಾವು ಸಣ್ಣದ್ರ ಜೊತೆಗೆ ವಿಲೀನ ಮಾಡ್ಕೊಳ್ತೀವಿ. ಯಾಕೆ ಅಂತ ಕೇಳಿದ್ರೆ, ನೇಷನ್ ಫಸ್ಟ್, ಪಾರ್ಟಿ ನೆಕ್ಸ್ಟ್, ಸೆಲ್ಫ್ ಲಾಸ್ಟ್. ಯಾಕೆ ನಾವು ದೊಡ್ಡವರು ಸಣ್ಣದ್ರ ಜೊತೆಗೆ ಯಾಕೆ ವಿಲೀನ ಮಾಡ್ಕೊಂಡ ಅಂತ ಕೇಳಿದ್ರೆ, ದೇಶ ಮೊದಲು, ಪಕ್ಷ ನಂತರ, ಸ್ವಂತದ ಅಂತಿಮ ಕಡೆಗೆ.
ಹಾಗೆ ಅಟಲ್ಜಿ ದೇಶ ಮೊದಲು ಅಂತ ಹೇಳಿ ಅಟಲ್ಜಿ ಮತ್ತು ಅದ್ವಾನಿ ನಿರ್ಣಯ ತಗೊಂಡು ಭಾರತೀಯ ಜನಸಂಘವನ್ನು ಮಾಡ್ತಾರೆ. ಮಾಡಿದಾಗ ಎಷ್ಟು ನಿಷ್ಪ್ರಿಯತೆಯಿಂದ ವ್ಯಾಮೋಹದಿಂದ ಹೇಗೆ ಸೇರಿಸಿದ್ರು, ಅದಕ್ಕೆ ಒಟ್ಟು ಮಾಡಿದ್ರು. ಹಾಗೆ ಸಂಘವನ್ನು, ಸ್ವಯಂ ಸೇವಕರನ್ನು ಕ್ವಶನ್ ಮಾಡಿದಾಗ ಅಷ್ಟೇ ರೀತಿಯಲ್ಲಿ ದೃಢವಾಗಿರ್ತಕ್ಕಂಥದ್ರ ಜೊತೆಗೆ ಅದಕ್ಕೆ ಹೊರಗಡೆ ಬರ್ತಾರೆ. 1980 ಏಪ್ರಿಲ್ 6ನೇ ತಾರೀಕು ಮುಂಬಯಿಯ ಕಡಲ ತಡಿಯಲ್ಲಿ ನಾವು ಭಾಷಣ ಮಾಡಿದ್ದನ್ನು ನೋಡ್ತೀವಿ. ನಾವು ಅತ್ಯಂತ ವಿಶ್ವಾಸದ ಜೊತೆಗೆ ಒಬ್ಬರೇ ಒಬ್ಬರು ಲೋಕಸಭಾ ಸದಸ್ಯರು ಇಲ್ಲದೆ ಇರತಕ್ಕಂಥ ಒಂದು ಪಾರ್ಟಿಯ ರಾಷ್ಟ್ರೀಯ ಅಧ್ಯಕ್ಷರಾಗಿ ಚುನಾಯಿತರಾದ ಮೇಲೆ ಅಟಲ್ಜಿ ಅವರು ಭಾಷಣ ಮಾಡ್ತಾ ಆ ಭಾಷಣದ ಕಡೆ 3 ಶಬ್ದಗಳನ್ನ ನಾವೆಲ್ಲರೂ ಕೇಳಿದ್ದೀವಿ. ಅಂಧೇರ ಛಟೇಗ, ಸೂರಜ್ ನಿಕ್ಲೇಗ, ಕಮಲ್ ಖಿಲೇಗ. ಇವತ್ತು ಕಮಲ್ ಖಿಲ್ಗೆಗ ನಹಿಯೇ, ಇವತ್ತು ಕಮಲ್ ಖಿಲ್ ರಹಾ ಹೈ, ಜಗ ಜಗ ಪರ್ ಖಿಲ್ ರಹಾ ಹೈ. ಬೆಂಗಳೂರಿನ ಕರ್ನಾಟಕದ 4 ಪಟ್ಟಣ ಪಂಚಾಯಿತಿಗಳಲ್ಲೂ 2 ಬೈ ಎಲೆಕ್ಷನ್ನಲ್ಲೂ 100% ಸ್ವೀಪ್ ಮಾಡೋದ್ರ ಜೊತೆಗೆ ಇವತ್ತು ಅದೇ ಕಾಂಗ್ರೆಸ್ ಪಕ್ಷದ ಎಲೆಕ್ಷನ್ ಕಮಿಷನ್ನ ಮಧ್ಯದಲ್ಲಿ, ಅದೇ ಕಾಂಗ್ರೆಸ್ ಪಕ್ಷದ ವೋಟ್ ಚೋರಿಯ ಮಧ್ಯದಲ್ಲಿ ಇವತ್ತು ಕಮಲ್ ಅಂತಕ್ಕಂಥದ್ದು ಏಕ್ ಜಗಮೇ ಕಿಲ್ ರಹಾ ಹೈ ನಹಿ ಹೈ. ದೇಶದ ಉದ್ದಗಲಕ್ಕೂ ಕೂಡ ಗ್ರಾಮಗಳಲ್ಲಿ ಕಿಲ್ ರಹಾ ಹೈ. ಇವತ್ತು ಅರುಣಾಚಲ್ ಪ್ರದೇಶದ ಸ್ಥಳೀಯ ಸಂಸ್ಥೆ ಚುನಾವಣೆಯಲ್ಲಿ 88% ಗೆದ್ದಿದ್ದೀವಿ ನಾವು. ಇವತ್ತು ಮಹಾರಾಷ್ಟ್ರದಂಥ ಒಂದು ಸಂಕೀರ್ಣವಾಗಿರ್ತಕ್ಕಂಥ ರಾಜಕೀಯ ಸ್ಥಿತಿ ಇರತಕ್ಕಂಥ ರಾಜ್ಯದಲ್ಲಿ 47% ಸೀಟ್ ಗೆದ್ದಿದ್ದೀವಿ ನಾವು. ಇದು ಕರ್ನಾಟಕದಲ್ಲಿ ನಡೆದಂಥ ಬೈ ಎಲೆಕ್ಷನಲ್ಲಿ ಎಲ್ಲ ಸಂಸ್ಥೆಗಳನ್ನೂ 2 ಬೈ ಎಲೆಕ್ಷನ್ ವಾರ್ಡ್ಗಳನ್ನು ಚಿಕ್ಕದು, ಪಾಪ್ಯುಲೇಷನ್ ದೃಷ್ಟಿಯಿಂದ ದೊಡ್ಡದು ಅಂತ ಹೇಳಲ್ಲ, ಆದರೆ ಸಿಗ್ನಿಫಿಕೆಂಟು. ಯಾಕಂದರೆ 2 ದಕ್ಷಿಣ ಕನ್ನಡ, 1 ಉತ್ತರ ಕನ್ನಡ, 1 ಬೆಂಗಳೂರು ಗ್ರಾಮಾಂತರ, ರಾಜ್ಯದ ಚಾಪ್ ಇದೆ ಅದಕ್ಕೆ. ಇವತ್ತು ಅಟಲ್ಜಿಯವರಂಥವರ ನೇತೃತ್ವದ ಕಾರಣಕ್ಕೆ, ಅಟಲ್ಜಿಯವರ ಕಾಲದಿಂದ ಇಲ್ಲಿವರೆಗೆ ಪಾರ್ಟಿಯನ್ನು ಸದೃಢವಾಗಿ ಬೆಳೆಸ್ಕೊಂಡು ಬಂದಿರತಕ್ಕಂಥ, ವೇದಿಕೆಯಲ್ಲಿ ಕೂತಿರ್ತಕ್ಕಂಥವರಿಂದ ಇದು ಎದುರುಗಡೆ ಇರತಕ್ಕಂಥ ಅನೇಕ ನೂರಾರು ಕಾರ್ಯಕರ್ತರ ಕಾರಣಕ್ಕೆ ಇವರೆಲ್ಲರೂ ಕೆಲಸ ಮಾಡ್ತಾ ಇದ್ದಾಗ ನೀವು ಮಾಡಿ ಮನೇಲಿ ಆಗ್ತಕ್ಕಂಥ ತೊಂದರೆಗಳನ್ನ ನಾವು ನಿಭಾಯಿಸ್ಕೊಳ್ತೀವಿ ಅಂತ ಭಾಳ ದೊಡ್ಡ ಮನಸ್ಸಿನಿಂದ, ಭಾಳ ಬದ್ಧತೆಯಿಂದ ಆ ಮನೆಯ ಜವಾಬ್ದಾರಿಗಳನ್ನ ವಹಿಸ್ಕೊಂಡಿರ್ತಕ್ಕಂಥ ತಾಯಂದ್ರ ಕಾರಣಕ್ಕೆ ಇವತ್ತು ಭಾರತೀಯ ಜನತಾ ಪಕ್ಷ ಮತ್ತು ಭಾರತೀಯ ಜನತಾ ಪಕ್ಷದ ವಿಚಾರ ಏನಿದೆ, ಇವತ್ತು ಕೇವಲ ಕೆಲವು ಜಾಗದಲ್ಲ, ಇಡೀ ದೇಶದಲ್ಲಿ ಇವತ್ತು ಅರಳಿಸ್ತಾ ಇದ್ದೀವಿ. ಉಳಿದಿರೋ ಜಾಗದಲ್ಲೂ ನಾವು ಅರಳಿಸ್ತೀವಿ. ಯಾಕಂದರೆ ನಾವು ಅಟಲ್ಜಿ ಕಟ್ಟದಂಥ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು. ನಾವು ಹೇಳಿದ್ರು ಅವರು ವಿಧಾನಸಭೆಯಲ್ಲಿ, ಲೋಕಸಭೆಯಲ್ಲಿ ಹೇಳಿದ್ರು ಮೈ ಅಟಲ್ ಬಿ ಹೂ ಮೈ ಬಿಹಾರಿ ಬಿ ಹೂ ಅಂತ ಹೇಳಿದ್ರು. ಒಂದು ಕೆಟ್ಟದಾಗಿ ಟೀಕೆ ಮಾಡಿದಾಗ ಕಾಂಗ್ರೆಸ್ನವನು ಮೈ ಅಟಲ್ ಬಿ ಹೂ ಮೈ ಬಿಹಾರಿ ಬಿ ಹೂ ಅಂತ ಹೇಳಿದ್ರು ಅಂತಲೇ. ಯಾಕಂದರೆ ನೀವು ನಮ್ಮ ನಿಲುವುಗಳನ್ನ ಟೀಕೆ ಮಾಡಿ, ಅವ್ರದ್ದು ಭಾಳ ಸ್ಪಷ್ಟವಾಗಿತ್ತು, ನೀವು ನಮ್ಮ ನಿಲುವುಗಳನ್ನ ಟೀಕೆ ಮಾಡಿ, ಲೇಕಿನ್ ಇರಾದಾವಂಕೂ ಪ್ರಶ್ನೆ ನೈ ಕರ್ ಸಕ್ತೆ ಹೇ, ಬಟ್ ನಮ್ಮ ಮಾನಸಿಕತೆಯನ್ನು, ನಮ್ಮ ಬದ್ಧತೆಯನ್ನು ನೀವು ಪ್ರಶ್ನೆ ಮಾಡೋಕ್ಕಾಗಲ್ಲ. ನಮ್ಮ ಸ್ಟ್ಯಾಂಡನ್ನು ಪ್ರಶ್ನೆ ಮಾಡ್ಬೋದು, ನಮ್ಮ ಸ್ಟ್ಯಾಂಡನ್ನು ಪ್ರಶ್ನೆ ಮಾಡ್ಬೋದು ನೀವು, ಆದರೆ ಲೇಕಿನ್ ಹಮಾರ ಇರಾದಾओं को प्रश्न नहीं कर सकते हैं. हम अटल भी है, हम बिहारी भी है और इसी विचारधारा के अंतर हम चलते हैं ಅಂತಕ್ಕಂಥ ಭಾಷಣವನ್ನು ಕೂಡ ಮಾಡಿದ್ರು ಅವರು. ಅಟಲ್ಜಿ ಒಬ್ಬ ಕವಿ ಹೃದಯಿ ಮಾತ್ರ ಅಲ್ಲ, ಒಬ್ಬ ಕವಿತಾ ರಚನಾಕಾರ ಕೂಡ. ನಮ್ಮ ಸಂಘಟನೆನ ಇಷ್ಟು ದೂರ ತಗೊಂಡು ಬರೋದ್ರಲ್ಲಿ ಅವ್ರ ಕವಿತೆಗಳದ್ದು ಭಾಳ ದೊಡ್ಡದಾಗಿರ್ತಕ್ಕಂಥ ಒಂದು ಪಾತ್ರ ಇದೆ. ಅಟಲ್ಜಿ ಒಬ್ಬ ಅದ್ಭುತವಾಗಿರ್ತಕ್ಕಂಥ ಮಾತುಗಾರ ಕೂಡ. ಮಾತುಗಾರ ಅಂತ ಹೇಳಿದ್ರೆ ಮಾತಾಡ್ತಾ ಇರಬೇಕು ಅಂತಲ್ಲ. ಇವತ್ತು ಅನೇಕ ರಾಜಕಾರಣಿಗಳಿಗೆ ಅನ್ಸುತ್ತೆ ಕ್ಯಾಮ್ರಾ ಇದೆ, ಮೈಕ್ ಇದೆ ಅಂದರೆ ನಾನೇನಾದರೂ ಸ್ಟೇಟ್ಮೆಂಟ್ ಕೊಡಲೇಬೇಕು ಅಂತ ಅನ್ಸುತ್ತೆ. ಕ್ಯಾಮ್ರಾ ಇದೆ, ಮೈಕ್ ಇದೆ ಅಂದರೆ ಅದು ಅವ್ರ ವೃತ್ತಿ, ಅವ್ರು ಹಿಡಿತಾರೆ ಮೈಕನ್ನು, ಅದು ಅವ್ರ ಕೆಲಸ. ಅವ್ರು ಹಿಡೀಲಿಲ್ಲ ಅಂದರೆ ಅವರೊಬ್ಬ ಪತ್ರಕರ್ತ ಆಗಿ ಹೋಗಿರಲ್ಲ ಒಂದ್ಸಲಿ. ಆದರೆ ಒಬ್ಬ ನಾಯಕ ಮೈಕ್ ಕಂಡಾಗೆಲ್ಲ ಮಾತಾಡಿದ್ರೆ ಆತ ನಾಯಕ ಆಗೋಕ್ಕೂ ಸಾಧ್ಯ ಇಲ್ಲ. ಒಂದ್ಸಲಿ ಮಾತಾಡೋಕ್ಕೆ ವಿಷಯ ಇದ್ದಾಗ ಮಾತಾಡಬೇಕು, ಹೇಳಕ್ಕಿದ್ದಾಗ ಮಾತಾಡಬೇಕು, ಹೇಳಕ್ಕೆ ಗೌರವಯುತವಾಗಿರ್ತಕ್ಕಂಥ ಶಬ್ದಗಳನ್ನ ಉಪಯೋಗಿಸಿ ಮಾತಾಡಬೇಕು. ಎಲ್ಲ ಕಡೆ ಮಾತಾಡೋಕ್ಕಾಗೋದಿಲ್ಲ, ಯಾಕಂದರೆ ಅದೆಲ್ಲವೂ ಆರ್ಕೈವ್ಸ್ಗೆ ಹೋಗುತ್ತೆ ಅಂತ ನಮ್ಗೆ ಗೊತ್ತು. ಅದೆಲ್ಲ ಏನು ರಿಲೇ ಮಾಡಲ್ಲ ಟಿ ವಿ ಅವ್ರು. ನಾವು ಮಾತಾಡಿದ್ದೆಲ್ಲ ರಿಲೇ ಮಾಡ್ತೀವಿ ಅಂತ ನಮ್ಮ ಕೆಲವು ನಾಯಕರಿಗೂ ಅನ್ನಿಸ್ತಾ ಇರುತ್ತೆ ಅಂತ. ನಮ್ಮ ಕೆಲವು ಏನು ಬೇರೆ ಪಕ್ಷದವ್ರ ಬಗ್ಗೆ ಹೇಳಲ್ಲ, ನಮ್ಮ ಪಕ್ಷದ ಕೆಲವು ನಾಯಕರಿಗೂ ಎಲ್ಲೋದ್ರೂ ಒಂದು ಕಡೆ ಬೈಟ್ ಕೊಡ್ತಾ ಇರಬೇಕು ಅಂತಂತೆ. ಆ ಯಾವ ಬೈಟ್ಗಳು ಟಿ ವಿಲಿ ಬರೋದಿಲ್ಲ, ಆ ಬೈಟ್ಗಳೆಲ್ಲ ಹೋಗಿ ಗೋಡೌನಲ್ಲಿ ಇರುತ್ತೆ. ಯಾವಾಗಾದರೂ ವಿವಾದ ಆಗುತ್ತಲ್ಲ ಅವತ್ತು ಹೊರಗಡೆ ಬರುತ್ತೆ, ನೋಡಿ ಅವತ್ತು ಈ ಥರ ಮಾತಾಡಿದ್ರಿ ನೀವು ಅಂತ. ಈ ಥರ ಅತಿ ಮಾತುಗಾರಿಕೆಯ ಮಧ್ಯದಲ್ಲಿ ಈ ಥರದ ಮಾತೇ ಭಾಳ ದೊಡ್ಡದಾಗಿರ್ತಕ್ಕಂಥ ಭೂಷಣ ಅನ್ನೋಂಥವ್ರ ಮಧ್ಯದಲ್ಲಿ ಅಟಲ್ಜಿಗೆ ಮಾತುಗಾರಿಕೆಯೂ ಇತ್ತು, ಎಲ್ಲಿ ಸುಮ್ಮನೆ ಇರಬೇಕು ಅಂತ ಗೊತ್ತಿತ್ತು, ಎಲ್ಲಿ ನಿಲ್ಲಿಸಬೇಕು ಅಂತಲೂ ಗೊತ್ತಿತ್ತು. ಅಟಲ್ಜಿ ವಾಸ್ ಸಚ್ ಎ ಪರ್ಸನಾಲಿಟಿ ಹುಸ್ ಪಾಸಸ್ ವೇರ್ ಮೋರ್ ಪವರ್ಫುಲ್ ದ್ಯಾನ್ ಇಸ್ ವರ್ಡ್ಸ್ ಅಂತ ಅನೇಕರು ಹೇಳಿದ್ದಾರೆ. ಅವ್ರು 2 ವಾಕ್ಯದ ಮಧ್ಯದಲ್ಲಿ ಏನು ಗ್ಯಾಪ್ ಕೊಡ್ತಿದ್ರು, ನಿಲ್ಗಡೆ ಕೊಡ್ತಿದ್ರು, ಪಾಸಸ್, ಅದು ದೇ ಆರ್ ಮೋರ್ ಪವರ್ಫುಲ್ ದ್ಯಾನ್ ಇಸ್ ವರ್ಡ್ಸ್ ಅಂತ. ಅವ್ರು ಒಂದ್ಸಲಿ ನಿಲ್ಸಿ ಕಣ್ರೆಪ್ಪೆ ಹೊಡೆದ್ರು ಅಂತ ಕೇಳಿದ್ರೆ ಇಡೀ ಸಭೆ ಜಾಗರೂಕವಾಗ್ತಿತ್ತು, ಇಲ್ಲೇನೋ ಅರ್ಥ ಇದೆ ಅಂತ ಹೇಳಿ ಜನ ಹುಡುಕಕ್ಕೆ ಶುರು ಮಾಡ್ದ. ಹಿಸ್ ಪಾಸಸ್ ವೇರ್ ಮೋರ್ ಪವರ್ಫುಲ್ ದ್ಯಾನ್ ಇಸ್ ವರ್ಡ್ಸ್ ಅಂತ. ಇಲ್ಲಿ ಅನೇಕರು ಅವ್ರ ಭಾಷಣ ಕೇಳಿದ್ದೀರಿ.
ಕಾರ್ಕಳದಲ್ಲೂ ಭಾಷಣ ಕೇಳಿದಿರಿ, ಉಡುಪಿಯಲ್ಲೂ ಕೂಡ ಭಾಷಣ ಕೇಳಿದಿರಿ. ನಾನು ನಿಮಗೆ ನೆನಪು ಮಾಡಿಕೊಡ್ಬೇಕು ಅಂತ ಏನಿಲ್ಲ, ಭಾಷಣಗಳ ವಾಕ್ಯಗಳನ್ನ ನಾನು ನೆನಪು ಮಾಡಿಕೊಡ್ಬೇಕು ಅಂತ ಏನಿಲ್ಲ ಅಂತಾರೆ. ಹೀಗೆ ಎ ಪರ್ಸನ್ ಲೀಡರ್ ಪಾಸಸ್ ವೇರ್ ಮೋರ್ ಪವರ್ಫುಲ್ ದ್ಯಾನ್ ಹಿಸ್ ವರ್ಡ್ಸ್ ಅನ್ನುವಂಥ ರೀತಿಯಲ್ಲಿ ಅವರು ಭಾಷಣದ ಒಂದು ಅದ್ಭುತವಾಗಿರ್ತಕ್ಕಂಥ ಉಪಯೋಗವನ್ನು ಸಂಘಟನೆಗೆ ಮಾಡಿದ್ರು. ಭಾಷಣದ ಅದ್ಭುತವಾಗಿರ್ತಕ್ಕಂಥ ವಿಚಾರವನ್ನು ಮುಂದೆ ತಗೊಂಡೋಗೋದಕ್ಕೆ ಮಾಡಿದ್ರು ಅವರು ಅಂತಲೇ. ಹಾಗೆ ಭಾಷಣದ ಅದ್ಭುತವಾಗಿರ್ತಕ್ಕಂಥ ಉಪಯೋಗವನ್ನು, ದೇಶದ ಹಿತವನ್ನು ವಿದೇಶಗಳಲ್ಲೂ ಬೇರೆ ಕಡೆಗಳಲ್ಲೂ ಹೋಗಕ್ಕೆ ಮಾಡಿದ್ರು. ಪೋಖ್ರಾನ್ ಅಣುಸ್ಫೋಟ ಆಗುತ್ತೆ, ನಮ್ಮದೇನು ಪೂರ್ಣ ಬಹುಮತದ ಸರ್ಕಾರ ಇರಲಿಲ್ಲ ಅಂತಾನೆ, ಬ್ರೂಟ್ ಮೆಜಾರಿಟಿ ಏನಿರಲಿಲ್ಲ. ಆ ಕಡೆ ಜಯಲಲಿತಾ, ಈ ಕಡೆ ಮಮತಾ ಬ್ಯಾನರ್ಜಿ ಎನ್ ಡಿ ಎ ಆಧಾರದ ಮೇಲೆ ಗೆದ್ದಿದ್ದು, 299 ಸೀಟ್ ಗೆದ್ದಿದ್ದು ನಾವು ಎನ್ ಡಿ ಎ ಆಧಾರದ ಮೇಲೆ. ಆದರೆ ಪೋಖ್ರಾನ್ ಅಣುಸ್ಫೋಟ ನಡೆಯುತ್ತೆ ಅಂತಾನೆ. ಆ ಅಣುಸ್ಫೋಟ ನಡೆದಾಗ ಹೊರಗಡೆ ಬರ್ತಾರೆ ಅಟಲ್ಜಿ, ಏನು ಭಾಳ ಉದ್ದ ಭಾಷಣ ಮಾಡಲಿಲ್ಲ, ಹಾಗಾಯಿತು ಹೀಗಾಯಿತು, ಗೊತ್ತಿತ್ತು ಅಟಲ್ಜಿ ಅವ್ರಿಗೆ ಅದೆಲ್ಲ ವಿಜ್ಞಾನಿಗಳ ಕೆಲಸ ಹೇಳೋದು ಅಂತ. ಅದನ್ನು ಮರುದಿವಸ ಹೇಳ್ತಾರೆ ಒಂದ್ಸರಿ. ನಾವು ಅವ್ರು ಬರ್ಕೊಟ್ಟಿರೋದನ್ನು ನಾವು ಓದ್ಬಿಡ್ತೀವಿ, ನನ್ನಂಥವ್ರಾದರೆ ಒಂದ್ಸಲ ವಿಜ್ಞಾನಿಗಳ ಹತ್ರ ಬರ್ಸ್ಕೊಂಡು ನಾನೇ ಓದ್ಬಿಡ್ತೀವಿ. ಆದರೆ ಇವ್ರಿಗೆ ಗೊತ್ತಿತ್ತು ನಾನು ವಿಜ್ಞಾನಿ ಅಲ್ಲ, ನನಗೆ ಹೇಳಬೇಕಾಗಿರೋದನ್ನು ನಾನು ಹೇಳಬೇಕು, ಅವ್ರ ಜಾಗ ಅವ್ರದ್ದಿದೆ, ಅವ್ರು ಹೇಳಬೇಕಾಗಿರೋದು ಅವ್ರು ಹೇಳ್ತಾರೆ. ಎರಡೇ ವಾಕ್ಯ ಹೇಳಿದ್ರು, ಭಾರತ ಅಣ್ವಸ್ತ್ರ ಪರೀಕ್ಷೆ ಮಾಡಿದೆ, ನಾವು ಕ್ರಿಟಿಕಲ್ ಆಗಿರ್ತಕ್ಕಂಥ ಎಲ್ಲ ಸಾಮರ್ಥ್ಯಗಳನ್ನು ನಾವು ಸಂಪಾದನೆ ಮಾಡಿದ್ದೀವಿ, ಬುದ್ಧ ಇಸ್ ಅಗೈನ್ ಸ್ಮೈಲಿಂಗ್ ಅಂತ ಹೇಳ್ತಾರೆ. ತಾನೂ ಬುದ್ಧನ ಥರನೇ ನಕ್ಕು ಒಳಗೆ ಹೋಗ್ತಾರೆ. ಬುದ್ಧ ಇಸ್ ಅಗೈನ್ ಸ್ಮೈಲಿಂಗ್ ಅಂತ ಹೇಳಿ ತಾನೂ ಅದೇ ಥರ ಮುಗುಳ್ನಾಗ್ತಾ ಒಳಗೆ ಹೋಗ್ತಾರೆ. ಎಕ್ಸ್ಟ್ರಾ ಮಾತಾಡಲೇ ಇಲ್ಲ ಅವರು. ಆದರೆ ಜಗತ್ತಿಗೇನು ಕನ್ವೆ ಆಗಬೇಕಾಗಿತ್ತೋ, ನಾವು ನಮ್ಮ ರಾಷ್ಟ್ರಹಿತದ ಎದುರುಗಡೆ ಯಾರ ನಿಲುವನ್ನು ಕೂಡ ನಾವು ಲೆಕ್ಕಕ್ಕೆ ತಗೊಳ್ಳೋದಿಲ್ಲ, ನಾವು ನಮ್ಮ ನ್ಯಾಷನಲ್ ಇಂಟ್ರೆಸ್ಟ್ ಜೊತೆಗೆ. ಯಾಕಂದರೆ ಆ ಕಾಲದಲ್ಲಿ ಚಾಣಕ್ಯ ಆತನ ಶಬ್ದಗಳಲ್ಲಿ ಹೇಳಿದ್ದಾನೆ, ಅದನ್ನು ಆಧುನಿಕರು ಹೇಳ್ತಾರೆ. ಚಾಣಕ್ಯನ ಶಬ್ದಗಳನ್ನ ಇತ್ತೀಚಿನ ದಿನಗಳಲ್ಲಿ ಟ್ರಾನ್ಸ್ಲೇಟ್ ಮಾಡಿದವರು ಹೇಳ್ತಾರೆ, ದೇರ್ ಆರ್ ನೋ ಪರ್ಮನೆಂಟ್ ಎನಿಮೀಸ್ ಆ್ಯಂಡ್ ದೇರ್ ಆರ್ ನೋ ಪರ್ಮನೆಂಟ್ ಫ್ರೆಂಡ್ ಇನ್ ಇಂಟರ್ನ್ಯಾಷನಲ್ ಪಾಲಿಟಿಕ್ಸ್. ನಿಮಗೆ ಶಾಶ್ವತವಾಗಿರ್ತಕ್ಕಂಥ ಮಿತ್ರರು, ಶಾಶ್ವತವಾಗಿರ್ತಕ್ಕಂಥ ಶತ್ರುಗಳು ನಿಮ್ಗೆ ಯಾರೂ ಇಲ್ಲ. ದೆರ್ ಆರ್ ನೋ ಪರ್ಮನೆಂಟ್ ಎನಿಮೀಸ್ ಆ್ಯಂಡ್ ಪರ್ಮನೆಂಟ್, ಬಟ್ ದೆರ್ ಆರ್ ಓನ್ಲಿ ಪರ್ಮನೆಂಟ್ ನ್ಯಾಷನಲ್ ಇಂಟ್ರೆಸ್ಟ್ಸ್. ಶಾಶ್ವತವಾಗಿರ್ತಕ್ಕಂಥ ರಾಷ್ಟ್ರೀಯ ಹಿತ ಮಾತ್ರ ಇರುತ್ತೆ. ಹಾಗಾಗಿ ಅಂತಾರಾಷ್ಟ್ರೀಯ ಸಂಬಂಧಗಳು ಅನ್ನೋದು ಒಂದು ಗೆರೆ ಮೇಲೆ ನಡ್ಕೊಂಡು ಹೋಗೋದಲ್ಲ, ಅದು ಒಬ್ಬ ನಾವಿಕ ತನ್ನ ದೋಣಿಯನ್ನು ಹೇಗೆ ನ್ಯಾವಿಗೇಟ್ ಮಾಡ್ತಾನೋ, ಗಾಳಿಗೆ ಅನುಗುಣವಾಗಿ, ತೆರೆಗೆ ಅನುಗುಣವಾಗಿ, ಬಂಡೆಗೆ ಅನುಗುಣವಾಗಿ ನ್ಯಾವಿಗೇಟ್ ಮಾಡ್ತಾನೋ, ಹಾಗೆ ನ್ಯಾಷನಲ್ ಇಂಟ್ರೆಸ್ಟ್ ಅಂತಕ್ಕಂಥ ಗುರಿಯನ್ನು ನಾವು ಮುಂದೆ ಇಟ್ಕೊಂಡು ನಾವು ನ್ಯಾವಿಗೇಟ್ ಮಾಡ್ಕೊಂಡು ಹೋಗಬೇಕು ಅನ್ನೋದನ್ನು ಅಟಲ್ಜಿ ಅಣ್ವಸ್ತ್ರ ಸ್ಫೋಟನ ಆದಮೇಲೆ ಇಡೀ ಜಗತ್ತು ಸ್ಯಾಂಕ್ಷನ್ ಹಾಕ್ತು. ಯಾರ್ಯಾರು ನಮ್ಮ ಜೊತೆಗೆ ವ್ಯಾಪಾರ ಮಾಡ್ತಿದ್ರೋ ಅದರಲ್ಲಿ ರಷ್ಯಾ ಒಂದ್ಬಿಟ್ಟು ಎಲ್ಲರೂ ನಮ್ಮ ಮೇಲೆ ಸ್ಯಾಂಕ್ಷನ್ ಹಾಕೋದು. ನಮ್ಗೆ ಅಲ್ಲಿವರೆಗೂ ಕಾರ್ಯಕರ್ತರಾಗಿದ್ದವ್ರಿಗೆ ಸ್ಯಾಂಕ್ಷನ್ ಅಂದರೆ ಏನೋ ಕೊಡ್ತಾರೆ ಅಂತ. ಆವಾಗಲೇ ಮೊದಲನೇ ಸಲ ನಮ್ಗೆ ಇಂಗ್ಲೀಷಲ್ಲಿ ಗೊತ್ತಾಗಿತ್ತು, ಸ್ಯಾಂಕ್ಷನ್ ಅಂದರೆ ಬರ್ತಾ ಇರೋದನ್ನು ತಡೀತಾರೆ ಅಂತ. ಅವತ್ತೇ ಮೊದಲನೇ ಸಲ ಗೊತ್ತಾಗಿತ್ತು. ಜಗತ್ತಿನ ಎಲ್ಲ ವ್ಯಾಪಾರಿ ಸಂಬಂಧ ಹೊಂದಿದ್ದಂಥ ದೇಶಗಳು ನಮ್ಮ ಮೇಲೆ ಸ್ಯಾಂಕ್ಷನ್ ಹಾಕಿದಾಗ ನಾವು ಮೇ 8 ಆದಮೇಲೆ ನೆನ್ಪಿಟ್ಕೊಳ್ಳಿ, 9-10 ಒಬ್ಬರಾದ್ಮೇಲೆ ಒಬ್ಬರು ಸ್ಯಾಂಕ್ಷನ್ ಹಾಕಿದ್ರು. ನಾವು ಮೇ 11ಕ್ಕೆ ಸ್ವಲ್ಪ ಬಾಕಿ ಉಳಿದಿತ್ತು ಪರೀಕ್ಷೆ ಮಾಡೋಕ್ಕೆ. ಮೇ 11ಕ್ಕೆ ಇನ್ನೊಂದು ಅಣ್ವಸ್ತ್ರ ಸ್ಫೋಟ ಮಾಡಿದ್ರು. ಯಾಕೆ ಅಂತ ಕೇಳಿದ್ರೆ, ಕೆಲವು ರೀಡಿಂಗ್ಗಳು ಬಾಕಿ ಇತ್ತು ವಿಜ್ಞಾನಿಗಳಿಗೆ, ಸ್ಯಾಂಕ್ಷನ್ ಬೀಳ್ತಿತ್ತು. ಅದರ ಮಧ್ಯದಲ್ಲಿ ವಿಜ್ಞಾನಿಗಳು ಸಂಬಂಧಪಟ್ಟವ್ರಿಗೆ ಹೇಳಿದಾಗ ಇನ್ನೊಂದು ಸ್ವಲ್ಪ ಬಾಕಿ ಇದೆ ನಮ್ಮ ಟೆಸ್ಟಿಂಗ್ ಅಂತ ಹೇಳಿದಾಗ ಅದನ್ನೂ ಮಾಡಿ ಮುಗಿಸಿ ಅಂತ ಹೇಳ್ತಕ್ಕಂಥ ಅಪ್ರತಿಮವಾಗಿರ್ತಕ್ಕಂಥ ಎದೆಗಾರಿಕೆ ಇದೇ ಕವಿ ಹೃದಯದ ಅಟಲ್ಜಿಗಿತ್ತು. ಹಾಗಾಗಿ ಅಟಲ್ಜಿ ಹೇಳಿದ, ಮೈ ಅಟಲ್ ಬಿ ಹೂ, ಮೈ ಬಿಹಾರಿ ಬಿ ಹೂ ಅನ್ನ. ಅಟಲ್ಜಿ ಪ್ರಧಾನಮಂತ್ರಿ ಆಗ್ತಾರೆ. ಸ್ವತಂತ್ರ ಭಾರತದಲ್ಲಿ ಸಂಪೂರ್ಣ ಬಹುಮತದ ಜೊತೆಗೆ ಸಂಪೂರ್ಣ 5 ವರ್ಷಗಳ ಕಾಲ ಅಧಿಕಾರವನ್ನು ನಡೆಸಿದಂಥ ಪ್ರಧಾನಮಂತ್ರಿ ಆಗಿದ್ದಂಥ ಮೊಟ್ಟ ಮೊದಲನೆಯ ನಾನ್ ಕಾಂಗ್ರೆಸ್ಸಿ ಪ್ರಧಾನಮಂತ್ರಿಯವರು. ಗುಜರಾಲ್ ಇರ್ಬೋದು, ಈ ಥರದವ್ರು ಯಾರೇ ಇರ್ಬೋದು, ಗಾಂಧಿ ಕುಟುಂಬದಿಂದ ಹೊರಗಡೆ ಅಲ್ಲಿವರೆಗೆ ನರಸಿಂಹರಾವ್ ಮಾತ್ರ ಪೂರ್ತಿ ಮಾಡಿದ್ರು 5 ವರ್ಷವನ್ನು. ಅವರು ಕಾಂಗ್ರೆಸ್ನ ಪ್ರಧಾನಮಂತ್ರಿ. ಗುಜರಾಲ್ ಅವರು ಇರ್ಬೋದು, ದೇವೇಗೌಡರು ಇರ್ಬೋದು, ಇವ್ರು ಯಾರೂ ಕೂಡ 5 ವರ್ಷವನ್ನು ಕಂಪ್ಲೀಟ್ ಮಾಡಿರಲಿಲ್ಲ, ಪೂರ್ಣ ಮಾಡಿರಲಿಲ್ಲ. ಅಟಲ್ಜಿ ಮೊಟ್ಟ ಮೊದಲನೇ ಬಾರಿಗೆ 1999ರಿಂದ 2004ರವರೆಗೆ ಭಾರತೀಯ ಜನತಾ ಪಕ್ಷಕ್ಕೆ ಸ್ವಂತ ಬಲ ಇಲ್ಲದೆ ಇದ್ದರು. ಪ್ರೀ ಪೋಲ್ ಅಲಯನ್ಸ್ NDA ಚುನಾವಣೆಗೆ ಮುಂಚಿನ ಅಲಯನ್ಸ್ನ ಜೊತೆಗೆ 299 ಸೀಟ್ ಜೊತೆಗೆ ಪ್ರಧಾನಮಂತ್ರಿ ಆಗ್ತಾರೆ ಅಂತದ್ದು. ಕವಿ ಹೃದಯ ಕವಿತೆನೇ ಬರೀತಿರ್ತಾರೆ, ಮಾತುಗಾರ ಬರೀ ಮಾತಾಡೇ ಆಡ್ತಿರ್ತಾರೆ, ಒಳ್ಳೆ ಕಾರ್ಯಕರ್ತ, ಹೀಗಾಗಿ ಎಲ್ಲರ ಮನೆಗಳಲ್ಲೂ ಖುಷಿಲೇ ಇರ್ತಾರೆ, ಒಳ್ಳೆ ಸಂಘಟಕ, ಪಕ್ಷ ಚಟುವಟಿಕೆ ಚೆನ್ನಾಗಿ ನಡೆಸ್ತಾ ಇರ್ತಾರೆ ಅಂತ ಅಂದ್ಕೊಳ್ತಾ ಇರೋರು ನಿಬ್ಬೆರಗಾಗುವಂಥ ರೀತಿಯಲ್ಲಿ ಆಡಳಿತ ನಡೆಸ್ತಾರೆ. ಇಲ್ಲಿ ಅವರೆಲ್ಲರೂ ಅದಕ್ಕೆ ಸಾಕ್ಷಿ ಇದ್ದೀವಿ. ಇಲ್ಲಿರ್ತಕ್ಕಂಥವ್ರೆಲ್ಲರೂ ಅದಕ್ಕೆ ಸಾಕ್ಷಿ ಇದ್ದೀವಿ. ನಾನು ಬರೀ ದೊಡ್ಡದು ಹೇಳ್ತೀನಿ ಅಂತ ಅಂದ್ಕೊಳ್ಬೇಡಿ, ಭಾಳ ಸಣ್ಣದನ್ನು ಕೂಡ ಯೋಚನೆ ಮಾಡ್ಬೋದು. 3 ಸಣ್ಣ ರಾಜ್ಯಗಳು ಅಟಲ್ಜಿ ಕಾಲದಲ್ಲಿ ಸೃಷ್ಟಿಯಾದವು, ಛತ್ತೀಸ್ಗಢ, ಜಾರ್ಖಂಡ್, ಉತ್ತರಾಖಂಡ್. ಯಾವುದಕ್ಕೊಂದು ಗೋಲಿಬಾರ್ ಆಗಲಿಲ್ಲ, ಯಾವುದಕ್ಕೂ ವಿವಾದ ಇಲ್ಲ. 2 ರಾಜ್ಯಗಳ ಮಧ್ಯದಲ್ಲಿ ಆಸ್ತಿ ಹಂಚಿಕೆ ಏನಿದೆ, ಪ್ರಾಪರ್ಟಿ ಹಂಚಿಕೆ ಆಗಬೇಕು 2 ರಾಜ್ಯಗಳ ಮಧ್ಯದಲ್ಲಿ, ಕಾಮನ್ ಸ್ಟೇಟ್ಸ್ ಇದ್ದಾಗ.
ಅತ್ಯಂತ ಸುಮಧುರವಾಗಿರ್ತಕ್ಕಂಥ ವಾತಾವರಣದಲ್ಲಿ ಎರಡು ಕಡೆ ಏನು ಬಿ ಜೆ ಪಿ ಸರ್ಕಾರ ಇತ್ತು ಅಂತೇನಿಲ್ಲ, ರಾಜ್ಯ ಸರ್ಕಾರ. ಇದನ್ನೇ ಹೋಲ್ತೀನಿ. ಆಂಧ್ರ ಪ್ರದೇಶ ಮತ್ತು ತೆಲಂಗಾಣ ಎರಡು ಆದಾಗ ಆಂಧ್ರ ಪ್ರದೇಶದಲ್ಲಿ ಅವಿಭಜಿತ ಆಂಧ್ರ ಪ್ರದೇಶದಲ್ಲಿ ಕಾಂಗ್ರೆಸ್ನ ವೈ.ಎಸ್. ರಾಜಶೇಖರ್ ರೆಡ್ಡಿ ಮುಖ್ಯಮಂತ್ರಿ ಆಗಿದ್ದರು. ರಾಜಶೇಖರ ರೆಡ್ಡಿ ಮುಖ್ಯಮಂತ್ರಿ ಆಗಿದ್ದರು, ಮನಮೋಹನ್ ಸಿಂಗ್ ಪ್ರಧಾನಮಂತ್ರಿ ಆಗಿದ್ದರು, ಸೋನಿಯಾ ಗಾಂಧಿ ಹಿಂದ್ಗಡೆಯಿಂದ ಇಡೀ ಆಡಳಿತ ನಡೆಸ್ತಾ ಇದ್ರು. ಎಷ್ಟು ಕೆಟ್ಟದಾಗ ಆಂಧ್ರ ಪ್ರದೇಶ ಮತ್ತು ತೆಲಂಗಾಣದ ವಿಭಜನೆ ಆಯಿತು ಅಂತ ಕೇಳಿದ್ರೆ, ರಾಜ್ಯದ ಮರು ಹಂಚಿಕೆ ಆಯಿತು ಅಂತ ಕೇಳಿದ್ರೆ, ಇವತ್ತಿಗೂ ಎರಡು ಜಗಳ ಆಡ್ತಾ ಇದ್ದಾರೆ. ಈಗ ಸ್ವಲ್ಪ ಪರವಾಗಿಲ್ಲ. ಇದಕ್ಕೆ ಹೋಲಿಸಿದ್ರೆ ಜಾರ್ಖಂಡ್ ಸೃಷ್ಟಿಯಾಯಿತು, ಉತ್ತರಾಖಂಡ್ ಸೃಷ್ಟಿಯಾಯಿತು ಮತ್ತು ಛತ್ತೀಸ್ಗಢ ಸೃಷ್ಟಿಯಾಯಿತು. ಯಾವುದೇ ವಿವಾದ ಅವತ್ತು ಕೂಡ ಇಲ್ಲ, ಇವತ್ತು ಇಲ್ಲ ಅಂತಲೇ ಸಣ್ಣದಾಗಿರ್ತಕ್ಕಂಥ ಅನೇಕ ಕೆಲಸಗಳನ್ನ ಆ ಸಂದರ್ಭದಲ್ಲಿ ಆ ಜಾಗಕ್ಕೆ ಮಹತ್ವಪೂರ್ಣವಾಗಿರೋದನ್ನು. ಅಲ್ಲಿವರೆಗೂ ಜನಜಾತಿ ಕಾರ್ಕಳದಲ್ಲಿ ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ಎಸ್.ಟಿ ಪಾಪ್ಯುಲೇಷನ್ ಇದೆ. ಬುಡಕಟ್ಟು ಜನಾಂಗದ ಪಾಪ್ಯುಲೇಷನ್ ಕಾರ್ಕಳದಲ್ಲೂ ಭಾಳ ಇದೆ ಅಂತ. ಟ್ರೈಬಲ್ ಅಫೇರ್ಸ್ ಅನ್ನುವಂಥ ಇಲಾಖೆ ಯಾವುದ್ರ ಜೊತೆಗಿತ್ತು ಅಂತ ಕೇಳಿದ್ರೆ, ಸ್ವಾತಂತ್ರ್ಯ ಬಂದಮೇಲೆ ಅದು ಪಶುಸಂಗೋಪನಾ ಇಲಾಖೆಯ ಜೊತೆಗಿತ್ತು, ಅನಿಮಲ್ ಹಸ್ಬೆಂಡ್ರಿ ಇಲಾಖೆಯ ಜೊತೆಗಿತ್ತು. ನಿಮ್ಗೆ ಇಲ್ಲಿರ್ತಕ್ಕಂಥವ್ರಿಗೆ ಕೇಳಿದ್ರೆ ಒಳಗಡೆಯಿಂದ ಕುದಿಯುತ್ತೆ ರಕ್ತ, ಒಳಗಡೆಯಿಂದ ಕುದಿಯುತ್ತೆ ಆಕ್ರೋಶ. ಈ ದೇಶದಲ್ಲಿ 17% ಇರ್ತಕ್ಕಂಥ ಒಂದು ಸಮುದಾಯದ ಜನರಿಗೆ ಸಂಬಂಧಪಟ್ಟಿರ್ತಕ್ಕಂಥ ಇಲಾಖೆ ಪಶುಸಂಗೋಪನಾ ಇಲಾಖೆ ಜೊತೆಗೆ ಮರ್ಜ್ ಆಗಿತ್ತು. ಅಟಲ್ಜಿ ಮೊದಲನೇ ಪ್ರಧಾನಮಂತ್ರಿ ಟ್ರೈಬಲ್ ಅಫೇರ್ಸ್ ಮಿನಿಸ್ಟ್ರಿಯನ್ನು ಅದನ್ನು ಬೇರೆ ಮಾಡಿ ಟ್ರೈಬಲ್ ಅಫೇರ್ಸ್ ಟ್ರೈಬಲ್ ಅಫೇರ್ಸ್ ಇಲಾಖೆ ಅಂತ ಆರಂಭ ಮಾಡಿ ಅದಕ್ಕೆ ಮೊದಲನೇ ಮಂತ್ರಿ ಕೊಟ್ಟಿರ್ತಕ್ಕಂಥ ಮೊದಲನೇ ಪ್ರಧಾನಮಂತ್ರಿ. ಎಸ್.ಸಿ ಎಸ್.ಟಿ ಆಯೋಗ ಎರಡು ಕಂಬೈಂಡ್ ಆಗಿತ್ತು. ಇಬ್ಬರದು ವಿಷಯಗಳೇ ಬೇರೆ. ಒಬ್ಬರು ಸಮಾಜದೊಳಗೆ ಬದುಕ್ತಾ ಇದ್ದಾರೆ, ಇನ್ನೊಬ್ಬರು ಬಹುತೇಕ ಕಾಡಿನೊಳಗೆ ಬದುಕ್ತಾ ಇದ್ದಾರೆ. ಅವರಿಬ್ಬರು ಸಮಸ್ಯೆಗಳು ಬೇರೆ, ಅವರಿಬ್ಬರ ಅನೇಕ ಸಂಗತಿಗಳು ಬೇರೆ. ಅವೆರಡನ್ನೂ ಬೇರೆ ಮಾಡಿದ್ದು ಅಟಲ್ಜಿಯವರು. ಡಾನರ್ ಮಂತ್ರಾಲಯ ಅಂತ, ಡಿಪಾರ್ಟ್ಮೆಂಟ್ ಆಫ್ ನಾರ್ತ್ ಈಸ್ಟ್ ರೀಜನ್ ಡೆವಲಪ್ಮೆಂಟ್ ಅಂತಕ್ಕಂಥ ಡಾನರ್ ಮಂತ್ರಾಲಯ. ನಮ್ಮ ಅಷ್ಟಲಕ್ಷ್ಮಿಯರು ಏನಿದ್ದಾರೆ, ಸಪ್ತ ಸಹೋದರಿಯರು ಏನಿದ್ದಾರೆ, ಸಿಕ್ಕಿಂನಿಂದ ಹಿಡಿದು ಅಸ್ಸಾಂನಿಂದ ಹಿಡಿದು ತ್ರಿಪುರಾದವರೆಗೆ, ಅವರ ಬಗ್ಗೆ ಗಮನ ಕೊಡಲಿಕ್ಕೆ ದೂರ ಇದ್ದಾರೆ. ದೂರ ಇದ್ಮೇಲೆ ಗಮನನೂ ಜಾಸ್ತಿ ಕೊಡಬೇಕು. ಡಾನರ್ ಮಂತ್ರಾಲಯ ಆರಂಭ ಮಾಡಿದ್ರು. ಮೊಟ್ಟ ಮೊದಲನೇದ ಬಾರಿಗೆ ಡಾನರ್ ಮಂತ್ರಾಲಯ ಆರಂಭ ಇವೆಲ್ಲ ಮಾಡ್ತಾ ಇರುವಾಗ ನೆನ್ಪಿಟ್ಕೊಳ್ಳಿ, ಬಹುಮತ ಇರಲಿಲ್ಲ ಅವ್ರಿಗೆ. ಭಾರತೀಯ ಜನತಾ ಪಕ್ಷಕ್ಕೆ ಬಹುಮತ ಇರಲಿಲ್ಲ. ಸರ್ವ ಶಿಕ್ಷಾ ಅಭಿಯಾನ ಬಂತು, ಕಿಸಾನ್ ಕ್ರೆಡಿಟ್ ಕಾರ್ಡ್ ಬಂತು, ಗ್ರಾಮ್ ಸಡಕ್ ರಸ್ತೆ ಬಂತು. ಇವತ್ತು ಎಲ್ಲ ಕಡೆಗಳಲ್ಲಿ ಕಾರ್ಕಳದಲ್ಲಿ ಬೋರ್ಡ್ ನೋಡ್ತೀರಿ ನೀವು. ಆ ಬೋರ್ಡ್ ನೋಡಿದಾಗ ಒಂದ್ಸಲಿ ಅಟಲ್ಜಿನ ಸ್ಮರಣೆ ಮಾಡ್ಕೊಳ್ಬೇಕು. ಒಂದ್ಸಲಿ ತಗೊಂಡು ಬಂದಿದ್ದು ನಮ್ಮ ಶಾಸಕರು. ಸ್ಯಾಂಕ್ಷನ್ ಮಾಡೋದು ಮಂತ್ರಾಲಯ ಇರ್ಬೋದು, ಆದರೆ ಗ್ರಾಮ್ ಸಡಕ್ ಅಂತಕ್ಕಂಥ ರಸ್ತೆಯನ್ನು ತಗೊಂಡು ಬಂದು ಈ ದೇಶದ ಬಹುತೇಕ ಹ್ಯಾಮ್ಲೆಟ್ಗಳಿಗೆ ಇವತ್ತು ರಸ್ತೆ ಸಂಪರ್ಕವನ್ನು ಕಲಿಸಿದ್ರೆ ಅಟಲ್ಜಿಯವ್ರದ್ದು ಓಡಾಡಿ ಗೊತ್ತಿತ್ತು ಅವ್ರಿಗೆ ದೇಶದಲ್ಲಿ. ಯಾಕಂದರೆ ರಾಜಕಾರಣಕ್ಕೆ ಬಂದಾಗಲೇ ಹೆಲಿಕಾಪ್ಟರ್ನಲ್ಲಿ ಬಂದವರಲ್ಲ ಅಂತಲೇ ಕಾರಲ್ಲಿ ಓಡಾಡಿರ್ತಕ್ಕಂಥ ಘಟನೆಗಳನ್ನ ನಾನು ಕೇಳಿದ್ದೀನಿ. ರಾಯಚೂರಿನ ಲಿಂಗ್ಸಗೂರಿನಲ್ಲಿ 1:30ಗೆ ಬಂದಿದ್ದರು ಸರ್, 1:30ಗೆ 5,000 ಜನರ ಮೀಟಿಂಗ್ ಮಾಡೋದು ಅಂತ ಹೇಳಿ ಕಾರ್ಯಕರ್ತರು ನಮ್ಮ ಸಭೆಯಲ್ಲಿ ಹೇಳಿದ್ದಾರೆ. ಅವತ್ತಿನ ಎಲೆಕ್ಷನ್ ಕಮಿಷನ್ನ ನಿಯಮ 10 ಗಂಟೆ ಅಂತ ಇರಲಿಲ್ಲ. ರಾತ್ರಿ 1:30ಗೆ ಅಂಬಾಸಡರ್ ಕಾರಲ್ಲಿ ಬಂದುಬಿಟ್ಟು 1:30ಗೆ 5,000 ಜನರ ಮೀಟಿಂಗನ್ನು ಅಡ್ರೆಸ್ ಮಾಡಿದ್ರು. ಆ ಕಾಲ ಅದು. ಮೈಕ್ ಕೆಟ್ಟೋಯ್ತು ಅಂತ ಮಂಡ್ಯದಲ್ಲಿ ನಮ್ಮ ಬಿ ಕೃಷ್ಣಯ್ಯ ಅಂತಕ್ಕಂಥ ನಮ್ಮ ಕಾರ್ಯಕರ್ತರ ಮನೆಯ ಕಾಂಪೌಂಡ್ ಮೇಲೆ ನಿಂತ್ಕೊಂಡು ಇನ್ನೊಂದು ಸ್ವಲ್ಪ ಜನರಿಗೆ ನನ್ನ ಭಾಷಣ ಕೇಳಿಸ್ಲಿ ಅಂತ ಗಟ್ಟಿ ಸ್ವರದಲ್ಲಿ ಮಾತಾಡಿದಂಥ ಅಟಲ್ಜಿ. ಅವ್ರಿಗೆ ಕೇವಲ ಜಿಲ್ಲಾ ಕೇಂದ್ರಗಳು ರಾಜ್ಯ ಕೇಂದ್ರಗಳು ಗೊತ್ತಿತ್ತು ಅಂತಲ್ಲ, ಅವ್ರ ಕಾರ್ಕಳದಂಥ ತಾಲೂಕು ಕೇಂದ್ರಗಳು ಪಕ್ಷ ಚಟುವಟಿಕೆ ಓಡಾಡ್ತಾ ಗೊತ್ತಿತ್ತು. ಹೀಗಾಗಿ ಹೇಗೆ ನರೇಂದ್ರ ಮೋದಿಯವರು ಮೊದಲು ಟಾಯ್ಲೆಟ್ ಬಗ್ಗೆ ಯೋಚನೆ ಮಾಡಿದ್ರು, ಹಾಸ್ಯ ಮಾಡಿದ್ರು ಕಾಂಗ್ರೆಸ್ಸಿನ. ಟಾಯ್ಲೆಟ್ ನಿರ್ಮಾಣ ಮಾಡೋಕ್ಕೆ ಪ್ರಧಾನಮಂತ್ರಿ ಬೇಕಾ, ಟಾಯ್ಲೆಟಿನ ಬಗ್ಗೆ ಮಾತಾಡೋಕ್ಕೆ ಆಗಸ್ಟ್ 15 ಸ್ವಾತಂತ್ರ್ಯ ಸಂಗ್ರಾಮ ಬೇಕಾ ಅಂತ ಹೇಳಿದ್ರು ಅಂತಲೇ. ಯಾರ ಮನೇಲಿ ಹುಟ್ಟುವಾಗ ಟಾಯ್ಲೆಟ್ ಇರಲಿಲ್ವೋ ಅವರಿಗೆ ಬೆಳೆದ ಮೇಲೆ ಟಾಯ್ಲೆಟ್ ಬಂದಾಗ ಮಹತ್ವ ಏನು ಅಂತ ಗೊತ್ತಾಗುತ್ತೆ. ಯಾರ ಮನೇಲಿ ಹುಟ್ಟಿದಾಗಲೇ ಟಾಯ್ಲೆಟ್ ಇತ್ತೋ, ಇಲ್ಲಿ ತುಂಬ ಜನರ ಮನೇಲಿ ಹುಟ್ಟಿದಾಗಲೇ ಟಾಯ್ಲೆಟ್ ಇತ್ತು. ನಿಮ್ಗೆ ಯಾವತ್ತೂ ಅರ್ಥನೇ ಆಗಲ್ಲ ಅದರ ಮಹತ್ವ ಏನು ಅಂತ, ಅರ್ಥನೇ ಆಗಲ್ಲ. ಯಾಕಂದರೆ ನಿಮ್ಗೆ ಅದರ ಅಭಾವ ಗೊತ್ತೇ ಇಲ್ಲ. ಯಾವುದರ ಅಭಾವ ನಿಮಗೆ ಗೊತ್ತೇ ಇಲ್ವೋ ಅದರ ಬಂದಾಗ ಏನು ಆನಂದ ಅನ್ನೋದು ಅಥವಾ ಏನು ಸೌಕರ್ಯ ಅನ್ನೋದು ಗೊತ್ತಾಗೋದಿಲ್ಲ. ಹುಟ್ಟಿದಾಗಲೇ ಎಲೆಕ್ಟ್ರಿಕ್ ಕರೆಂಟ್ ಇರುವಂಥ ಮನೆಗಳಲ್ಲಿ ಕಾರ್ಕಳದ ಯಾವುದೋ ಕುಗ್ರಾಮದಲ್ಲಿ ಅಕಸ್ಮಾತ್ ಕರೆಂಟ್ ಹೊರಟೋಗ್ಬಿಟ್ರೆ ಆ ಕಾರ್ಗತ್ತಲು ಅದೊಂದು ವಿಷಯನೇ ಇಲ್ಲ. ಯಾಕಂದರೆ ನಮ್ಗೆ ಅನುಭವನೇ ಇಲ್ಲ. ನಮ್ಗೆ ಅದು ಇಲ್ದಿದ್ರೆ ಇನ್ನೇನೋ ಒಂದು ಇದೆ ಅಂದರೆ ಸೋಲಾರ್ ಸ್ವಿಚ್ ಆನ್ ಮಾಡ್ಕೊಳ್ತೀವಿ, ಬ್ಯಾಟ್ರಿ ಆನ್ ಮಾಡ್ತೀವಿ ಅಂತ. ಅಟಲ್ಜಿ ಓಡಾಡಿದ್ರು. ಗ್ರಾಮ್ ಸಡಕ್ ರಸ್ತೆ ಬರುತ್ತೆ, 7 ವರ್ಷದ ಮೇಂಟೆನೆನ್ಸ್ ಕಾಸ್ಟ್ ಜೊತೆಗೆ ಟೆಂಡರ್ಗಳು ಕರೆಯಲಾಗುತ್ತೆ. ಭಾರತ ಸರ್ಕಾರದ ಆಶ್ರಯದಲ್ಲಿ ಆ ಥರದ ನಿಯಮನೇ ಇರಲಿಲ್ಲ. ಅಂದರೆ 7 ವರ್ಷದ ಮೇಂಟೆನೆನ್ಸ್ನ ಜೊತೆಗೆ ಕಾಂಟ್ರಾಕ್ಟ್ನ ಜೊತೆಗೆ ಟೆಂಡರ್ಗಳು ಬರ್ತಾ. ಇವತ್ತು ನೋಡಿ ದೊಡ್ಡ ರೋಡ್ಗಳು ಹಾಳಾದರೂ ಗ್ರಾಮ್ ಸಡಕ್ ಹಾಳಾಗಲ್ಲ. ಅಂದರೆ ದೊಡ್ಡ ರಸ್ತೆಗಳು ಹಾಳಾದಾಗಲೂ ಗ್ರಾಮ್ ಸಡಕ್ ಇವತ್ತು ಕೂಡ ಹಾಳಾಗೋದಿಲ್ಲ. ಗ್ರಾಮ್ ಸಡಕ್ಕಿಗೆ ನಿಲ್ಸಿದ್ರ ಅಂತ ಕೇಳಿದ್ರೆ ಕಡೇ ಮನುಷ್ಯನಿಗೂ ಸಂಪರ್ಕ ಕೊಡಬೇಕು. ಆದರೆ ಅದರ ಜೊತೆಗೆ ಆರ್ಥಿಕತೆಗೆ ಪುಟಗೊಡ್ಡು ನೀಡಲಿಕ್ಕೆ, ಆರ್ಥಿಕತೆಯನ್ನು ಬೆಳೆಸಲಿಕ್ಕೆ ನಮಗೆ ದೊಡ್ಡ ರಸ್ತೆಗಳು ಬೇಕು. ಗೋಲ್ಡನ್ ಕ್ವಾಡ್ರಿಲ್ಯಾಟರಲ್ ಆಯಿತು,
ದೆಹಲಿ, ಮುಂಬೈ, ಬೆಂಗಳೂರು, ಕಲ್ಕತ್ತಾ ಗೋಲ್ಡನ್ ಕ್ವಾಡ್ರಿಲ್ಯಾಟ್ರಲ್ ಆಯಿತು. ಆ ಗೋಲ್ಡನ್ ಕ್ವಾಡ್ರಿಲ್ಯಾಟ್ರಲ್ ಜಾಮೆಟ್ರಿ ಶಬ್ದ ಅದು. ಅದ್ರ ಜೊತೆಗೆ ಅವನ್ನ ಸಂಪರ್ಕಿಸೋಕ್ಕೆ ನಾರ್ತ್ ಸೌತ್ ಬೆಂಗಳೂರು ಮತ್ತು ದಿಲ್ಲಿ, ಹಾಗೆ ಸೌತ್ ಈಸ್ಟ್ ವೆಸ್ಟ್ ಮುಂಬೈ ಮತ್ತು ಕಲ್ಕತ್ತಾ, ಆ ರಸ್ತೆಗಳು ಆಯಿತು. ಇವತ್ತು ನಾವು ಕಾರ್ಕಳದ ಸುತ್ತಮುತ್ತ 6-7 ನ್ಯಾಷನಲ್ ಹೈವೇ ನೋಡ್ತೀವಿ ನಾವು. 6-7 ನ್ಯಾಷನಲ್ ಹೈವೇ ನೋಡ್ತೀವಿ. ಕೆಲವು ಅಂಡರ್ ಕನ್ಸ್ಟ್ರಕ್ಷನ್ ಇದೆ, ಕೆಲವು ಮುಕ್ತಾಯ ಆಗಿದಾವೆ. ಮಂಗಳೂರಿಂದ ಯಾವ ಭಾಗಕ್ಕೆ ಹೋದ್ರೂ ನಮಗೆ ನ್ಯಾಷನಲ್ ಹೈವೇ ಕೆಲವು ಆಗ್ತಾ ಇದೆ, ಕೆಲವು ಮುಕ್ತಾಯ ಆಗಿದೆ. ಒಂದ್ಸಲ ಅಟಲ್ಜಿ ಬಂದಾಗ 1999ರಲ್ಲಿ ನಮಗೆ ಹೈವೇ ಅಂತ ಕೇಳಿದ್ರೆ ನನ್ನಂಥವನಿಗೆ ಆ ಬೆಂಗಳೂರು ಪೂನಾ PB ರೋಡ್ ಅಂತ ಕರಿತಿದ್ದೋ ನಾವು, ಪೂನಾ ಬೆಂಗಳೂರು ರೋಡ್ ಅಂತ. ಅದು ಬಿಟ್ಟರೆ ಇನ್ಯಾವುದು ರೋಡೇ ಗೊತ್ತಿರಲಿಲ್ಲ. ಗೋಲ್ಡನ್ ಕ್ವಾಡ್ರಿಲ್ಯಾಟ್ರಲ್ಲು, ರಸ್ತೆಗಳು, ಹೀಗೆ ಅಟಲ್ಜಿ ಅಧಿಕಾರಕ್ಕೆ ಬಂದಾಗ ಯಾಕೆ ಅಧಿಕಾರಕ್ಕೆ ಬರ್ತೀವಿ ಅನ್ನೋದನ್ನು ತೋರಿಸ್ಕೊಟ್ರು ಅಂತೇಳಿ. ಅಧಿಕಾರ ಭೋಗನೆ ಕೆ ಲಿಯೇ ನಹೀ ಹೈ, ವಿಚಾರಧಾರಕ್ಕೋ ವಿಕಾಸಕ್ಕೋ ಆಗೆ ಬಡಾನೆ ಕೆ ಲಿಯೇ. ಸಿದ್ಧಾಂತ, ಅದರ ಕ್ರಿಯಾನ್ವಯನಕ್ಕೆ ಮತ್ತು ಅಭಿವೃದ್ಧಿ, ಇದನ್ನು ಮುಂದೆ ತಗೊಂಡು ಹೋಗಲಿಕ್ಕೆ ಅಂತ ಅಟಲ್ಜಿಯವರು ನಮಗೆ ತೋರಿಸ್ಕೊಟ್ರು ಅಂತದೆ. ಇದೆಲ್ಲವನ್ನು ತೋರಿಸ್ಕೊಡ್ತಾ ಇರಬೇಕಾದ್ರೆ ಇಂಗ್ಲೀಷ್ನಲ್ಲಿ ಒಂದು ಪ್ರಸಿದ್ಧವಾಗಿರ್ತಕ್ಕಂಥ ವಾಕ್ಯ ಇದೆ. ಇಫ್ ಯು ವಾಂಟ್ ಟು ವಾಕ್ ಫಾಸ್ಟರ್ ವಾಕ್ ಅಲೋನ್, ಬಟ್ ಇಫ್ ಯು ವಾಂಟ್ ಟು ವಾಕ್ ಲಾಂಗರ್ ದೆನ್ ವಾಕ್ ಟುಗೆದರ್ ಅಂತಕ್ಕಂಥ ಒಂದು ವಾಕ್ಯ ಇದೆ. ನಿಮಗೆ ವೇಗವಾಗಿ ನಡಿಬೇಕು ಅಂತ ಹೇಳಿದರೆ ಒಬ್ಬರೇ ನಡೀರಿ, ಆದರೆ ತುಂಬ ದೂರದವರೆಗೂ ನಡಿಬೇಕು ಅಂತಿದ್ರೆ 10 ಜನರ ಜೊತೆಗೆ ನಡೀರಿ ಅಂತ. ಇದನ್ನೆಲ್ಲ ಮಾಡ್ತಾ ಇರಬೇಕಾದ್ರೆ ಮೈ ವೇ ಇಸ್ ಹೈವೇ ಅಂತ ಪಕ್ಷವನ್ನು ನಡೆಸಲಿ. ನಾನು ಹೇಳ್ತೀನೋ ಅದೇ ಪಕ್ಷ ಅಂತ ನಡೆಸ್ತಾರೆ. ಇವತ್ತಿನ ಅನೇಕ ಯುವ ರಾಜಕಾರಣಿಗಳಿಗೆ, ಇವತ್ತಿನ ಅನೇಕ ಯುವ ನಾಯಕರಿಗೆ ಅಟಲ್ಜಿ ಒಂದು ಮಾದರಿ. ಏನಂತ ಕೇಳಿದ್ರೆ 55-60 ವರ್ಷಗಳ ಸುದೀರ್ಘ ಜೀವನದಲ್ಲಿ ಅವರು ಎಂಥ ಸಂದರ್ಭದಲ್ಲೂ ಸಾಮೂಹಿಕ ನೇತೃತ್ವಕ್ಕೆ ಬೆಲೆ ಕೊಟ್ಟರು. ಅವರು ತನ್ನ ಬಾಯಿಗಿಂತ ಕಿವಿಯನ್ನು, ಎರಡೂ ಕಿವಿಗಳನ್ನ ದೊಡ್ಡದು ಮಾಡ್ಕೊಂಡಿದ್ರು. ಆ ಎರಡೂ ಕಿವಿಗಳ ಏನು ಕೇಳ್ತಿರೋ ಅದಕ್ಕೆ ಹೃದಯವನ್ನು ಅಪ್ಲೈ ಮಾಡ್ತಿದ್ರು. ಬರೀ ತರ್ಕ ಅಪ್ಲೈ ಮಾಡ್ತಿರ್ಲಿಲ್ಲ, ಹೃದಯವನ್ನು ಅಪ್ಲೈ ಮಾಡ್ತಿದ್ರು. ಆ ಹೃದಯವನ್ನು ಅಪ್ಲೈ ಮಾಡ್ತಾ ಇದ್ದಿದ್ದರಿಂದಾಗಿ ಅಟಲ್ಜಿಯ ನಿರ್ಣಯಗಳಲ್ಲಿ ಹೃದಯವಂತಿಕೆ ಇರ್ತಿತ್ತು. ಅಟಲ್ಜಿ ವ್ಯಕ್ತಿಗಳನ್ನ ಹ್ಯಾಂಡಲ್ ಮಾಡಬೇಕಾದ್ರೆ ಹೃದಯ ಸ್ಪರ್ಶಿಯಾಗಿರ್ತಕ್ಕಂಥ ಅನುಭವ ಇತ್ತು. ಅವ್ರು ಕೇವಲ ತರ್ಕದ ಆಧಾರದ ಮೇಲೆ ವ್ಯಕ್ತಿಗಳನ್ನ ಹ್ಯಾಂಡಲ್ ಮಾಡ್ತಾ ಇರಲಿಲ್ಲ. ಅಥವಾ ತಾನೇ ದೊಡ್ಡ ಮನುಷ್ಯ, ದೊಡ್ಡವ್ರೆ. ನಾವೀಗ ತಾನೇ ಅಡ್ವಾಣಿಯವ್ರು ಕೇಳಿದ್ದೀವಿ ನಾವು. ಶ್ಯಾಮ್ ಪ್ರಸಾದ್ ಮುಖರ್ಜಿ ಅವರಿಗೆ, ದೀನ್ ದಯಾಳ್ ಉಪಾಧ್ಯಾಯರಿಗೆ ಅಟಲ್ಜಿ ಅವ್ರನ್ನ ಹೋಲಿಸಿ ಅದ್ವಾನಿಯವ್ರು ಮಾತಾಡ್ತಾರೆ. ಅಷ್ಟು ದೊಡ್ಡವರು, ನಿರ್ವಿವಾದಿತವಾಗಿರ್ತಕ್ಕಂಥ ನೇತೃತ್ವ, ಏನು ಕ್ವಶ್ಚನೇ ಇಲ್ಲ, ಯಾರು ಅನ್ನೋ ಪ್ರಶ್ನೆನೇ ಇಲ್ಲ. ಅಂಥ ಸಂದರ್ಭದಲ್ಲಿ ಯಾರು ಬೇಕಾದರೂ ಮೈ ವೇ ಹೈವೇ, ನಾನೇನು ಹೇಳ್ತೀನೋ ಹಾಗೆ ಅಂತ ನಡೀಬೋದಾಗಿತ್ತು. ನಡೆಯಲಿಲ್ಲ. ಒಂದು ಸಂದರ್ಭದಲ್ಲಿ ಪಕ್ಷದ ಎಲ್ಲ ಕಾರ್ಯಕರ್ತರು ನೀವು ಇಲ್ಲಿದ್ದೀರಿ, ಅನೇಕರು ಪಕ್ಷವನ್ನು ಬೇರೆ ಬೇರೆ ಹಂತದಲ್ಲಿ ನಡೆಸ್ತಾ ಇದ್ದೀರಿ. ಒಂದ್ಸಲ ಪಕ್ಷದ ಕೋರ್ ಸಮಿತಿ 17-18 ಜನರ ಕೋರ್ ಸಮಿತಿ ಚರ್ಚೆ ಆಗುತ್ತೆ. ತುಂಬ ಚರ್ಚೆ ಆದಮೇಲೆ ಅಟಲ್ಜಿಯವರೇನು ಆರಂಭದಲ್ಲಿ ಹೇಳಿದ್ರು ಅದಕ್ಕೆ ವಿರುದ್ಧವಾಗಿ ನಿರ್ಣಯ ಆಗುತ್ತೆ. ಮಂಡಲಾಧ್ಯಕ್ಷರು, ಶಕ್ತಿ ಕೇಂದ್ರದ ಅಧ್ಯಕ್ಷರು, ಶಾಸಕರು, ಸಂಸದರು, ಜಿಲ್ಲಾ ಅಧ್ಯಕ್ಷರು ಎಲ್ಲ ಕೂತಿರುವಂಥ ಸಭೆಯಲ್ಲಿ ನಾನು ಹೇಳ್ತಾ ಇದ್ದೀನಿ ಒಂದ್ಸಲ. ಅಟಲ್ಜಿಯವರು ಮೊದಲು ಏನು ಹೇಳಿದ್ರು ಅದಕ್ಕೆ ವಿರುದ್ಧವಾಗಿ ನಿರ್ಣಯ ಆಗುತ್ತೆ, ಸಾಮೂಹಿಕ ನಿರ್ಣಯ ಅಂತಲ್ಲಿ. ಬಟ್ ಅಟಲ್ಜಿ ಬೇರೆ ಅಭಿಪ್ರಾಯ ಹೇಳಿಬಿಟ್ಟಿದ್ರು. ಹೀಗಾಗಿ ಎಲ್ಲರೂ ಅವ್ರ ಕಡೆ ನೋಡ್ತಾರೆ. ನೀವು ಹೇಳಿದ್ದಕ್ಕೆ ವಿರುದ್ಧವಾಗಿ ನಾವು ಹೇಳ್ಬಿಟ್ಟಿದ್ದೀವಿ. ಇವತ್ತು ಧೈರ್ಯನೂ ಇಲ್ಲ. ನವೀನ್ ಶೆಟ್ಟರ್ ಎದುರುಗಡೆ ಅವರು ಪ್ರಧಾನ ಕಾರ್ಯದರ್ಶಿಗಳು ವಿರೋಧವಾಗಿ ಮಾತಾಡಿದ್ರು. ಸುನೀಲ್ ಎದುರುಗಡೆ ಮಂಡಲದ ಅಧ್ಯಕ್ಷರು ವಿರೋಧವಾಗಿ ಮಾತಾಡೋದು. ವಿರೋಧ ಅಂದರೆ ಅವ್ರಿಗೆ ವಿರುದ್ಧ ಅಲ್ಲ, ಅಭಿಪ್ರಾಯಕ್ಕೆ ವಿರುದ್ಧವಾಗಿ ಮಾತಾಡೋದು ಇದ್ದರೆ ಭಾಳ ಸಂತೋಷ ನನಗೆ. ಆದರೆ ಇರೋದು ಭಾಳ ಕಷ್ಟ ಇದೆ ಇವತ್ತು ರಾಜಕೀಯ ವ್ಯವಸ್ಥೆಯಲ್ಲಿ. ಕೂತ್ಕೊಂಡಿರ್ತಕ್ಕಂಥ 17 ಜನರ ಪೈಕಿ 16 ಜನ ಅಟಲ್ಜಿಯವರ ಅಭಿಪ್ರಾಯಕ್ಕೆ ವಿರುದ್ಧ ಅಭಿಪ್ರಾಯ ಹೇಳ್ತಾರೆ. ಅಟಲ್ಜಿಗೆ ವಿರೋಧ ಅಲ್ಲ, ಅದು ಆ ಅಭಿಪ್ರಾಯಕ್ಕೆ ವಿರುದ್ಧ ಹೇಳ್ತಾರೆ ಅಂತದ್ದು. ಆದರೆ ಅದಾದಮೇಲೆ ಅಟಲ್ಜಿನೇ, ನವೀನ್ ಶೆಟ್ಟರ್, ಸುನೀಲ್ ನವೀನ್ ನಾಯಕ್ ಅಂತಿಮವಾಗಿ ಅವರೇ ಹೂ ಅನ್ಬೇಕಾಗಿರೋದು ಅನ್ಸಲ್ಲಿ. ಆ ಹೂ ಅನ್ನುವವರ ವಿವೇಕ ಇದೆಯಲ್ಲ, ಇದು ಪಕ್ಷವನ್ನು ಸುದೀರ್ಘ ಕಾಲ ತಾಕತ್ತಿನಿಂದ ಇಟ್ಟಿರುತ್ತೆ. ಆ ಹೂ ಅನ್ಬೇಕಾಗಿರೋ ಅಥವಾ ಹೂ ಅನ್ಬೇಕಾಗಿರೋ ವಿವೇಕ. ಅಂತಿಮವಾಗಿ ಹೇಳಬೇಕಾಗಿರೋದು ನವೀನ್ ಶೆಟ್ಟರ್, ಸುನೀಲನೇ ಹೂ ಅಥವಾ ಹೂ ಮುಂದೆ ಕೂತಿರೋ ನಾವು ಹೇಳೋಕ್ಕಾಗಲ್ಲ ಅನ್ಸಲೆ. ಅಟಲ್ಜಿಯವ್ರು ಹೇಳ್ತಾರೆ, ಇಲ್ಲಿ ನೀವು ಇಷ್ಟೊಂದು ಜನ ನಾನು ಹೇಳಿದ್ದಕ್ಕೆ ವಿರುದ್ಧ ಹೇಳಿದಿರಿ ಅಂದಮೇಲೆ ನೀವು ಹೇಳಿದ್ದೆ ಸತ್ಯ ಇರಬೇಕು, ನೀವು ಹೇಳ್ದಂಗೆ ಆಗಲಿ ಅಂತ ಹೇಳ್ತಾರೆ. ಹಾಗೆ ಆಗಬೇಕು ಅಂತ ನಾನು ಹೇಳ್ತಾ ಇಲ್ಲ ಅಂತಲ್ಲಿ, ಹಾಗೇನು ಆಗಬೇಕು ಅಂತೇನಿಲ್ಲ. ಅನೇಕ ಸಲ ಮೇಲೆ ಕೂತಿರೋರ್ದು ಒಂದು ದೊಡ್ಡ ವಿವೇಕ ಇರುತ್ತೆ. ಹಾಗಾಗಿ ಅದನ್ನು ಓವರ್ ರೂಲು ಮಾಡ್ಬೋದು. ಆದರೆ ಈ ಘಟನೆಯ ಸೌಂದರ್ಯ ಏನಿದೆ ಅಂದರೆ ಅದು ಇದಾದಮೇಲೆ ಇದೆ ಒಂದ್ಸಲಿ. ಅದಾದಮೇಲೆ ಕೋರ್ ಕಮಿಟಿಯಲ್ಲಿ ಅದನ್ನು ಬರೆದು ಬಿಡ್ತಾರೆ. ಆ ನಿರ್ಣಯ ಬರೆದು ಸಿಗ್ನೇಚರ್ಗೆ ಅಂತ ಬರುತ್ತೆ ಒಂದ್ಸಲಿ. ಸಿಗ್ನೇಚರ್ ದೊಡ್ಡವರು ಇಬ್ಬರು ಕೂತಿದ್ದಾರೆ, ಅಟಲ್ಜಿ ಕೂತಿದ್ದಾರೆ, ಅದ್ವಾನಿಯವ್ರು ಕೂತಿದ್ದಾರೆ. ಅದ್ವಾನಿಯವ್ರು ಸಹಿ ಹಾಕ್ತಾರೆ. ಅಟಲ್ಜಿಯವ್ರ ಹತ್ರ ಪುಸ್ತಕ ಹೋಗುತ್ತೆ. ಅಡ್ವಾನಿಯವ್ರ ಅಧ್ಯಕ್ಷರು, ಅಟಲ್ಜಿಯವ್ರ ನಾಯಕ ನಮ್ಮದು. ಅಟಲ್ಜಿಯವ್ರ ಹತ್ರ ಪುಸ್ತಕ ಹೋಗ್ತಾರೆ. ಅಟಲ್ಜಿ ಹೇಳ್ತಾರೆ, ನಾನು ಸಹಿ ಹಾಕಲ್ಲ, ನಾನು ಒಪ್ಕೊಂಡ್ಬಿಟ್ಟಿದ್ದೇನಲ್ಲ, ನಾನು ಸಿಗ್ನೇಚರ್ ಹಾಕಲ್ಲ ಅಂತ ಹೇಳ್ತಾರೆ. ನಾನು ಹೇಳ್ತಾ ಇರೋದು ನಿಮ್ಗೆ ಅರ್ಥ ಆಗ್ತಾ ಇದೆ ನನ್ನ ಕನ್ನಡ ಅಂತ ನಾನು ಅಂದ್ಕೊಳ್ತೀನಿ ಒಂದ್ಸಲಿ. ನಾನು ಹೇಗೂ ಒಪ್ಕೊಂಬಿಟ್ಟಿದ್ದೀನಿ, ನಾನು ಸಹಿ ಹಾಕಲ್ಲ ಅಂತ ಹೇಳ್ತಾರೆ ಒಂದ್ಸಲಿ.
ಆಗ ಅದೇ ಸಭೆಯಲ್ಲಿ ಕೂತ್ಕೊಂಡಿದ್ದಂಥ ಅವ್ರಿಗಿಂತ ಒಂದು ಪೀಳಿಗೆ ಕಡಿಮೆ ಆಗಿದ್ದಂಥ ಒಬ್ಬರು ಕಾರ್ಯಕರ್ತರು, ನಾನು ಬೇಕು ಅಂತ ಹೆಸರು ಹೇಳ್ತಾ ಇಲ್ಲ ಒಂದ್ಸಲಿ, ಘಟನೆ ನೀವು ಹುಡುಕಿದ್ರೆ ನಿಮ್ಗೆ ಅದರಲ್ಲಿ ಹೆಸರುಗಳು ಸಿಗ್ತಾವೆ ಒಂದ್ಸಲಿ. ಅವ್ರಿಗಿಂತ ಒಂದು ಪೀಳಿಗೆ ಸಣ್ಣ ವಯಸ್ಸಿನ ಕಾರ್ಯಕರ್ತರು ಅಂದರೆ ಅಟಲ್ಜಿ ಅದ್ವಾನಿ, ಅಟಲ್ಜಿ ಮುರಳಿ ಮನೋಹರ್ ಜೋಶಿ ಅಲ್ಲ, ಅಟಲ್ಜಿ ಅವ್ರಿಗಿಂತ ಒಂದು ಜನ್ರೇಷನ್ ಸಣ್ಣವರಾಗಿದ್ದಂಥ ಒಬ್ಬ ಕಾರ್ಯಕರ್ತ ಮೆಲ್ಲಗಿನ ಸ್ವರದಲ್ಲಿ ಧೈರ್ಯದಲ್ಲಿ ಹೇಳ್ತಾರಂತೆ, ಅಟಲ್ಜಿ ಅವರೇ, ಈಗ 3 ವರ್ಷದಿಂದ ನಾನು ಕೋರ್ ಕಮಿಟಿಲಿದ್ದೀನಿ, 100 ಸಲ ನನ್ನ ಅಭಿಪ್ರಾಯಕ್ಕೆ ವಿರುದ್ಧವಾಗಿರೋ ನಿರ್ಣಯ ಆಗಿದೆ, ಆದರೆ ಅವಾಗೆಲ್ಲ ನಾನು ಪಕ್ಷದ ನಿರ್ಣಯ ಅಂತ ಹೇಳ್ಬಿಟ್ಟು ನಾನು ಸಹಿ ಹಾಕಿದ್ದೀನಿ, ಮುಂದಿನ ಸಲ ನನಗೆ ಅಭಿಪ್ರಾಯಕ್ಕೆ ವಿರುದ್ಧವಾಗಿ ಅಭಿಪ್ರಾಯ ಏನಾದರೂ ನಿರ್ಣಯ ಆದರೆ ಆಗ ನಾನು ಸಹಿ ಹಾಕಬೇಕೋ ಬೇಡವೋ ಅಂತ ಕೇಳಿದ್ರು ಅಂತ. ನಾನು ಸಹಿ ಹಾಕಬೇಕೋ ಬೇಡವೋ ಅಂತ. ಒಂದು ಸಲ ಅಟಲ್ಜಿ ನೋಡಿ ಎಂದಿನಂತೆ ಕಣ್ಣು ಮಿಟಕ್ಸಿ ಜೇಬಿಂದ ಪೆನ್ ತೆಗೆದು ಸುಮ್ಮನೆ ಸಹಿ ಹಾಕಿದ್ರು ಅಂತ. ಸುಮ್ಮನೆ ಸಹಿ ಹಾಕಿದ್ರು. ಇದು ಅಟಲ್ಜಿಯವ್ರ ತಾಕತ್ತಿದ್ದು. ಅಟಲ್ಜಿಯವ್ರ ದೊಡ್ಡತನ ಏನಂದರೆ ಈಗ ಆಗಲೇ ಆ ಮನುಷ್ಯನನ್ನು ಹೊರಗೆ ಹಾಕ್ಬೋದಾಗಿತ್ತು ಕೋರ್ ಕಮಿಟಿಯಿಂದ. ಚಲೋ, ನಾನು ಹೇಳಿದ್ದಕ್ಕೆ ವಿರುದ್ಧ ಮಾತಾಡ್ತೀಯ ನೀನು ನನ್ನ ಪಾರ್ಟಿಯಲ್ಲಿ, ಹೊರಗೆ ಹಾಕ್ಬೋದಾಗಿತ್ತು. ಅವನನ್ನು ಹೊರಗೂ ಹಾಕಲಿಲ್ಲ. ಸುದೀರ್ಘ ಕಾಲ ಅವ್ರು ಅದಾದಮೇಲೆ ಕೋರ್ ಕಮಿಟಿಲಿದ್ದರು, ಅವ್ರು ನಿಧನ ಆಗೋವರೆಗೂ ಅವ್ರು ಕೋರ್ ಕಮಿಟಿಲಿದ್ದರು. ಅಷ್ಟು ಮಾತ್ರ ಅಲ್ಲ, ಅಟಲ್ಜಿ ಕರೆಕ್ಟೆಡ್ ಹಿಮ್ಸೆಲ್ಫ್ ಆ್ಯಂಡ್ ಸೈನ್ಡ್. ಅಂದಾಜಾಯ್ತು ಅವ್ರಿಗೆ ನಾನು ತಪ್ಪು ಮಾಡ್ತಾ ಇದ್ದೀನಿ ಅಂತ. ನನ್ನ ನಿರ್ಣಯಕ್ಕೆ ವಿರುದ್ಧವಾಗಿರೋದಕ್ಕೆ ನಾನು ಸಹಿ ಹಾಕೋದಿಲ್ಲ ಅಂದರೆ ನಾನು ಹೇಳಿರೋ ಭಾಳ ಸಂಗತಿಗಳು ಎದುರುಗಡೆ ಅವ್ರಿಗೆ ವಿರುದ್ಧ ಇತ್ತು ಅಂದ. ಅವಾಗೆಲ್ಲ ಅವ್ರು ಸಹಿ ಹಾಕಿದಾರಲ್ಲ, ಅನುಶಾಸನ ಅಂದ್ಕೊಂಡು, ಡಿಸಿಪ್ಲಿನ್ ಅಂದ್ಕೊಂಡು, ಸಹಮತ ಅಂತ ಅಂದ್ಕೊಂಡು. ಆ ಥರ ಒಂದು ಪ್ರಗಾಢವಾಗಿರ್ತಕ್ಕಂಥ ವ್ಯಕ್ತಿತ್ವದ ಒಬ್ಬ ನಾಯಕನನ್ನು ಪಡ್ಕೊಂಡಿರೋದು ಅಂಥದ್ದು ನಮಗೆ ತುಂಬ ದೊಡ್ಡದಾಗಿರ್ತಕ್ಕಂಥ ಅದೃಷ್ಟ. ಯಾಕಂದರೆ ನಮ್ಮ ಸಂಘಟನೆಯ ಶೈಶವಾವಸ್ಥೆಯಲ್ಲಿ ರಸ್ತೆಗಳಲ್ಲಿ ಅವಮಾನ ಅನುಭವಿಸ್ತಾ ಇದ್ದಾಗ ಚೀತು ಅಂತ ಹೇಳ್ತಾ ಇದ್ದಾಗ, ಗಾಂಧಿ ಕೊಲೆಯ ಅಪರಾಧವನ್ನು ಹುಸಿ ನರೇಟಿವ್, ನೆಗೆಟಿವ್ ನರೇಟಿವ್ ಕಾರಣಕ್ಕೆ ನಮ್ಮೇಲೆ ಹಾಕಿದ್ದಾಗ, ನಮ್ಮನ್ನು ಬ್ರ್ಯಾಂಡ್ ಮಾಡ್ತಾ ಇದ್ದಂಥ ದಿನಗಳಲ್ಲಿ ಇದು ಬ್ರಾಹ್ಮಣರ ಪಾರ್ಟಿ, ಇದು ಕೊಂಕಣಿಗಳ ಪಾರ್ಟಿ, ಇದು ಪಟ್ಟಣಗಳ ಪಾರ್ಟಿ, ಇದು ಬರೀ ವಿದ್ಯಾವಂತರ ಪಾರ್ಟಿ, ಇದು ಉತ್ತರ ಭಾರತದವ್ರ ಪಾರ್ಟಿ, ಇದು ಹಿಂದಿ ಪಾರ್ಟಿ ಅಂತ ನಮ್ಮನ್ನು ಬ್ರ್ಯಾಂಡ್ ಮಾಡ್ತಾ ಇದ್ದಂಥ ದಿನಗಳಲ್ಲಿ ಇದು ಯಾವುದೂ ಅಲ್ಲ, ಇದು ಭಾರತೀಯ ಜನರ ಪಾರ್ಟಿ ಅಂತ ಸಾಧಿಸ್ತಾ ಇದ್ದಂಥ ಅಟಲ್ಜಿಯವರು ನಮಗೆ ನೇತೃತ್ವ ಕೊಟ್ಟರು, ನಮ್ಮನ್ನು ಮುನ್ನಡೆಸಿದ್ರು. ಇವತ್ತು ಅವರಿಗೆ 100 ವರ್ಷ ತುಂಬುವಂತಹ ಸಂದರ್ಭದಲ್ಲಿ ಅವ್ರು ನಮ್ಮ ಮಧ್ಯದಲ್ಲಿ ಇಲ್ಲ ಅನ್ನ. ಇವತ್ತು ನಮಗೆ ಅತ್ಯಂತ ಆನಂದ ಆಗುತ್ತೆ. ಅವರು ಯಾವ ವಿಚಾರಕ್ಕೋಸ್ಕರ ಕೆಲಸ ಮಾಡಿದ್ರು, ಅವ್ರು ಯಾವ ಪಕ್ಷಕ್ಕೋಸ್ಕರ ಕೆಲಸ ಮಾಡೋದು, ಇವತ್ತು ದೇಶದಲ್ಲಿ ಅದನ್ನು ಸ್ವೀಕಾರ ಮಾಡಲ್ಲ ಅಂತಕ್ಕಂಥ ಒಂದೇ ಒಂದು ಗ್ರಾಮನೂ ಇಲ್ಲ. ಅದನ್ನು ಸ್ವೀಕಾರ ಮಾಡಲ್ಲ ಅನ್ನುವಂಥ ಒಂದೇ ಒಂದು ಗ್ರಾಮನೂ ಇಲ್ಲ. ಎಲ್ಲ ಗ್ರಾಮಗಳಲ್ಲಿ ಇವತ್ತು ಭಾರತೀಯ ಜನತಾ ಪಾರ್ಟಿಗೆ ಸ್ವೀಕೃತಿ ಇದೆ. ಗೆಲ್ಬೋದು, ಸೋಲ್ಬೋದು, ಕೆಲವು ಕಡೆಗಳಲ್ಲಿ ಗೆಲ್ಲುವಷ್ಟು ಮತ ನಮ್ಗೆ ಇಲ್ಲದೆ ಇರ್ಬೋದು. ಆದರೆ ಇವತ್ತು ಭಾರತೀಯ ಜನತಾ ಪಕ್ಷವನ್ನು, ಭಾರತೀಯ ಜನತಾ ಪಕ್ಷದ ನೇಷನ್ ಫಸ್ಟ್ ಅಂತಕ್ಕಂಥ, ಸಾಂಸ್ಕೃತಿಕವಾಗಿ ಈ ದೇಶ ಒಂದು ಅನ್ನುವಂಥ ಸಿದ್ಧಾಂತವನ್ನು ನಿರಾಕರಿಸ್ತಕ್ಕಂಥ ಯಾವುದೇ ಗ್ರಾಮ ಇವತ್ತಿಲ್ಲ. ಅದನ್ನು ನಾವು ಅಟಲ್ಜಿಯವರಿಗೆ ಕೊಡ್ತಾ ಇರತಕ್ಕಂಥ ಅತಿ ದೊಡ್ಡ ಶ್ರದ್ಧಾಂಜಲಿ. ಅವ್ರ ಫೋಟೋಗೊಂದಷ್ಟು ಹೂ ಹಾಕ್ಬೋದು, ಪುಷ್ಪಾಂಜಲಿ ಹಾಕ್ಬೋದು, ದೊಡ್ಡ ಹಾರ ಹಾಕ್ಬೋದು. ಆದರೆ ಅಟಲ್ಜಿ ನಂಬಿದ್ದು ಕೆಲಸವನ್ನು, ಅಟಲ್ಜಿ ನಂಬಿದ್ದು ವಿಚಾರವನ್ನು, ಅಟಲ್ಜಿ ಪ್ರೀತಿಸಿದ್ದು ಕಾರ್ಯಕರ್ತರನ್ನು. ಇವತ್ತು ಅದೇ ಕಾರ್ಯಕರ್ತ ಆ ವಿಚಾರವನ್ನು ಇಟ್ಕೊಂಡು ಇವತ್ತು ಈ ಕೆಲಸವನ್ನು ಮೇಲಿನಿಂದ ಕೆಳಗಿನವರೆಗೆ ಇದನ್ನು ಹರಡೋದ್ರಲ್ಲಿ ಮಾತ್ರ ಅಲ್ಲ, ಇವತ್ತು ಅಟಲ್ಜಿ ಯಾವ ವಿಚಾರಕ್ಕೋಸ್ಕರ ನಂಬಿದ್ರೋ ಆ ಥರದ ಎಲ್ಲ ವಿಚಾರಗಳು, ಜಮ್ಮು ಕಾಶ್ಮೀರ ಸಂಪೂರ್ಣವಾಗಿ ಭಾರತದ ಜೊತೆಗೆ ವಿಲೀನ ಆಗಬೇಕು, ಸಂವಿಧಾನಾತ್ಮಕವಾಗೂ ವಿಲೀನ ಆಗಬೇಕು, ಕೇವಲ ಭೌಗೋಳಿಕವಾಗಿ ಇಲ್ಲ. ಅಟಲ್ಜಿ ಪಾರ್ಟಿ ಇವತ್ತು ಆರ್ಟಿಕಲ್ 370 ಆರ್ಟಿಕಲ್ 35 ಕಿತ್ತೊಗೆದು ಜಮ್ಮು ಕಾಶ್ಮೀರವನ್ನು ಸಂವಿಧಾನಾತ್ಮಕವಾಗೂ ಒಂದು ಮಾಡಿದೆ ಅಂತದೆ. ರಾಮನ್ ಬಗ್ಗೆ ಅಟಲ್ಜಿಯವರು ಅತ್ಯಂತ ಸುಂದರವಾಗಿರ್ತಕ್ಕಂಥ ಕಾವ್ಯಮಯ ವಿಡಿಯೋ ಮಾಡಿದವರಿಗೆ ನಾನು ಸಾವರ್ಕರ್ ಹಾಕಿದಂಗೆ ಯಾರು ಮಾಡಿದಾರೋ ರಾಮನ್ ಬಗ್ಗೆ ಅವ್ರ ಭಾಷಣನೂ ಹಾಕ್ಬಿಡಿ ಒಂದ್ಸಲಿ, ಕಂಪ್ಲೀಟ್ ಆಗುತ್ತೆ ಅಂತ. ರಾಮನ್ ಬಗ್ಗೆ ಅವ್ರ ಭಾಷಣವನ್ನು ನಿಮ್ಗೆ ಕೇಳಿದ್ರೆ ಕಣ್ಣಲ್ಲಿ ಒಂದ್ಸಲಿ ನೀರು ಬರುತ್ತೆ. ಇವತ್ತು ಅಯೋಧ್ಯೆಯಲ್ಲಿ ಇವತ್ತು ರಾಮನ ಪ್ರತಿಷ್ಠಾಪನೆ ಆಗಿ 2ನೇ ವಾರ್ಷಿಕೋತ್ಸವ ಪಂಚಾಂಗದ ಪ್ರಕಾರ. ಇವತ್ತು ಡಿಸೆಂಬರ್ 25 ಅಯೋಧ್ಯೆಯ ರಾಮ ಮಂದಿರದಲ್ಲಿ ರಾಮಲಲ್ಲಾನ ಪ್ರತಿಷ್ಠಾಪನೆ ಆಗಿ ಪಂಚಾಂಗದ ಪ್ರಕಾರ ಇವತ್ತು 2ನೇ ವರ್ಷ ಆಚರಣೆ ನಡೀತಾ ಇದೆ. ಪೇಜಾವರ ಶ್ರೀಗಳು ಕೂಡ ಬೆಳಗಿನ ಕಾರ್ಯಕ್ರಮ ಮುಗಿಸ್ಕೊಂಡು ಅಲ್ಲಿ ಹೋದ್ರು ಅನ್ಸಲೆ. ಇವತ್ತು 3 ತಲಾಖನ್ನು ತೆಗೆದಿದ್ದೀವಿ ಅನ್ಸಲಿ. ಇವತ್ತು UCCಯನ್ನು 2 ರಾಜ್ಯದಲ್ಲಿ ತೊಗೊಂಡು ಬಂದಿದ್ದೀವಿ. ಇವತ್ತು ಸುತ್ತಲಿನ ದೇಶಗಳಿಂದ ಯಾರು ಇದಕ್ಕೆ ತೊಂದರೆಗೊಳಗಾಗ್ತಾರೋ ಅಂಥ ಅಲ್ಲಿರ್ತಕ್ಕಂಥ ಧಾರ್ಮಿಕ ಅಲ್ಪಸಂಖ್ಯಾತರಿಗೆ ನಾಗರಿಕತೆ ಕೊಡ್ತಕ್ಕಂಥ ಕಾನೂನನ್ನು ತೊಗೊಂಡು ಬಂದಿದ್ದೇವೆ. ಇವತ್ತು ಅಟಲ್ಜಿ ನಂಬಿದ್ದಂಥ ಎಲ್ಲ ವಿಚಾರಗಳನ್ನ ತಗೊಂಡು ಹೋಗುವಂಥ ಶಕ್ತಿ, ಇವತ್ತು ಮುಂದೆ ತಗೊಂಡು ಹೋಗುವಂಥ ಶಕ್ತಿ ಭಾರತೀಯ ಜನತಾ ಪಾರ್ಟಿಗೆ ಬಂದಿದೆ. ಹಾಗೆ ಅಟಲ್ಜಿ ನಂಬಿದ್ದಂಥ 100 ಸ್ವಯಂ ಸೇವಕರು, 100 ಕಾರ್ಯಕರ್ತರು ಬದುಕಿನ ಮಾರ್ಗ ಅಂತ ಮಾಡ್ಕೊಂಡಿರ್ತಕ್ಕಂಥ ಹಿಂದುತ್ವವನ್ನು, ಸಾಂಸ್ಕೃತಿಕ ರಾಷ್ಟ್ರವಾದವನ್ನು, ದೇಶ ಮೊದಲು ಅಂತಕ್ಕಂಥ ಸಿದ್ಧಾಂತವನ್ನು ಇವತ್ತು ದೇಶದಲ್ಲಿ ಇಂಪ್ರಿಂಟ್ ಮಾಡೋದರಲ್ಲಿ ನಾವು ಅತ್ಯಂತ ಯಶಸ್ವಿಯಾಗಿದ್ದೀವಿ. ದೇಶದ ಜೀವನದಲ್ಲಿ ಅದು ಹಾಸುಹೊಕ್ಕಾಗಿ ಮಾಡೋದರಲ್ಲಿ ನಾವೆಲ್ಲರೂ ಯಶಸ್ವಿಯಾಗಿದ್ದೇವೆ. ಈ ಸಲ ಅಟಲ್ಜಿಯವರ ಶತಾಬ್ದಿ ಕೂಡ ಹೌದು, ಸಂಘದ ಶತಾಬ್ದಿ ಕೂಡ ಹೌದು.
ಅಟಲ್ಜಿಯವ್ರದ್ದು ಶತಾಬ್ದಿ. ಅಟಲ್ಜಿ ಯಾವ ಸಂಘಟನೆಯ ಮುಖಾಂತರ ಈ ರಾಜಕೀಯ ಕ್ಷೇತ್ರವನ್ನು ಪ್ರವೇಶ ಮಾಡಿದ್ರೆ ಆ ಸಂಘದ ಶತಾಬ್ದಿ ಕೂಡ ಹೌದು ಒಂದ್ಸಲ. ಹಾಗೆ ಅಟಲ್ಜಿಯವರು ಆ ಕೆಲಸವನ್ನೇ ಮುಂದುವರಿಸಿದ್ರು. ನಾವು ಕೂಡ ಆ ನಂಬಿಕೆಗಳನ್ನ, ಆ ಕಾರ್ಯವನ್ನು ಮುಂದುವರಿಸೋದ್ರ ಮುಖಾಂತರ ನಾವು ಅವ್ರಿಗೊಂದು ಕಾರ್ಯಾಂಜಲಿ ಕೊಡುವಂಥ, ಶ್ರದ್ಧಾಂಜಲಿ ಪುಷ್ಪಾಂಜಲಿಗಿಂತ ಕಾರ್ಯಾಂಜಲಿ ಅತಿ ದೊಡ್ಡದು. ಆ ಶ್ರದ್ಧಾಂಜಲಿ ಪುಷ್ಪಾಂಜಲಿಯ ಜೊತೆಗೆ ನಾವು ಕಾರ್ಯಾಂಜಲಿ ಕೊಡುವಂಥ ಕೆಲಸವನ್ನು ನಮ್ಮ ಬದುಕಿನಲ್ಲಿ ಮಾಡೋಣ ಅಂತ ಹೇಳ್ತಾ, ಅಧಿಕಾರದ ಹಪಾಹಪಿತನ ಅಥವಾ ಮೈ ವೇಸ್ ಹೈವೇ ಅನ್ನೋದನ್ನು ಅಟಲ್ಜಿಯವ್ರು ಹೇಗೆ ಎಂದೂ ತೋರಿಸ್ಕೊಡ್ಲಿಲ್ವೋ, ಹಾಗೆ ರಾಜಕೀಯ ಕ್ಷೇತ್ರದಲ್ಲಿ ಸಾಮಾನ್ಯವಾಗಿ ನಮಗೆ ಬರ್ತಕ್ಕಂಥ ಕಾಯಿಲೆಗಳನ್ನ ಅಟಲ್ಜಿಯವ್ರನ್ನ ನೋಡ್ತಾ ಆ ಕಾಯಿಲೆಗಳಿಂದ ದೂರ ಇಡೋಣ ಅಂತ ಒಬ್ಬ ಕಾರ್ಯಕರ್ತನಾಗಿ, ಒಬ್ಬ ಸಂಘಟನಾ ಕಾರ್ಯದರ್ಶಿಯಾಗಿ ನಿಮ್ಮೆಲ್ಲರ ಹತ್ರ ಕೈ ಮುಗಿದು ವಿನಂತಿ ಮಾಡ್ತಾ, ಇವತ್ತಿನ ಈ ಕಾರ್ಯಕ್ರಮಕ್ಕೆ ಅತ್ಯಂತ ಸುಂದರವಾಗಿರ್ತಕ್ಕಂಥ ಮೆರುಗು ಕೊಟ್ಟಿರ್ತಕ್ಕಂಥ ಸಾಮೂಹಿಕ ಗಾಯನ, ವಿಡಿಯೋ ಪ್ರದರ್ಶನ, ಗೀತ ರಚನೆ, ಗೀತಕ್ಕೆ ರಾಗ ಹಾಕೋದು ಮತ್ತು ಈ ಕಾರ್ಯಕ್ರಮದಲ್ಲಿ ನಂತರ ಮುಂದುವರಿಲಿಕ್ಕಿರ್ತಕ್ಕಂಥ ಸಾಮೂಹಿಕ ಗಾಯನ ನಮ್ಮೆಲ್ಲರಿಗೂ ವಿನಂತಿ ಮಾಡ್ತೀನಿ. ಇನ್ನೂ 4 ಶಕ್ತಿ ಕೇಂದ್ರದ ತಾಯಂದರು, ಮಹಿಳಾ ಕಾರ್ಯಕರ್ತರು ಅವ್ರದ್ದು ಸಮೂಹ ಗಾಯನ ಆಗೋದಿದೆ ಅಂತ ಅಂದ್ಕೊಂಡಿದ್ದೀನಿ. ಅದನ್ನೂ ಕೇಳಿ ಹೋಗಬೇಕು ಅಂತ ನಿಮ್ಮೆಲ್ಲರಲ್ಲಿ ಮನವಿ ಮಾಡ್ತಾ, ನನಗೆ ಮಾತನಾಡಲಿಕ್ಕೆ ಅವಕಾಶ ಕೊಟ್ಟಿರ್ತಕ್ಕಂಥ ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನ ಸಮರ್ಪಿಸ್ತೀನಿ. ನಿಖರ ಸುದ್ದಿ, ಸದಭಿರುಚಿಯ ಕಾರ್ಯಕ್ರಮ. ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್, ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ.